ಇವತ್ತು ಕೀರ್ತನೆ ಭಾಗ ಬಹಳ ಇಷ್ಟವಾದಂಥ ಭಾಗ ನಿಮ್ಮೆಲ್ಲರಿಗೆ ಕೀರ್ತನೆಗಳು. ಆಮೇಲೆ ತಾಯಿಯಂತೆ ಸಂತೈಸುವಂಥ ಭಾಗವಾಗಿದೆ ಕೀರ್ತನೆ. 34ನೇ ಅಧ್ಯಾಯ 5ರಿಂದ 10ನೇ ವಾಕ್ಯವನ್ನು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಆದ್ರಿಂದ ನನ್ನೊಡನೆ ಯಾರಾದರೂ ಒಬ್ರು ಮೈಕ್ ಇರೋರು ಕೀರ್ತನೆ 34ನೇ ಅಧ್ಯಾಯ ಅದರಲ್ಲಿ 5ರಿಂದ 10ನೇ ವಾಕ್ಯ ತನಕ ಶಬ್ದವಾಗಿ ಓದ್ರಿ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಆಮೆನ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ನಾವಿಲ್ಲಿ ವಾಕ್ಯವನ್ನು ನೋಡ್ತಾ ಇದ್ದೇವೆ. ಇದು ದೇವರನ್ನ ಆಶ್ರಯ ಮಾಡಿಕೊಂಡಂತಹ ದೈವ ಭಕ್ತನ ಒಂದು ಸ್ತೋತ್ರಗಾನವಾಗಿದೆ. ದಾವೀದನು ಈ ಒಂದು ಕೀರ್ತನೆಯನ್ನ ಬರೆದಿದ್ದಾನೆ ಎಂಬುದಾಗಿ ಹಿಸ್ಟ್ರಿಗಾರರು ಹೇಳ್ತಾರೆ. ದಾವೀದನು ಈ ಕೀರ್ತನೆಯನ್ನ ಬರೆಯುವಾಗ ನನ್ನ ಹಾಗೆ ನಿಮ್ಮ ಹಾಗೆ ಕಂಫರ್ಟ್ ಝೋನಲ್ಲಿ ಸಂತೋಷವಾಗಿ ಬರೆದಿಲ್ಲ. ಆಮೇಲೆ ದಾವೀದನು ಆ ಸೌಲನ ಮರಣ ಭಯದಿಂದ ಓಡಿ ಕಾಡಿನಲ್ಲಿ ಅಡಗಿಕೊಂಡು ಅಲ್ಲಿ ಇದ್ದಂತಹ ಅಮಲೇಕನ ಮುಂದೆ ಆತನು ಅಮಲೇಕನು ಕೊಲ್ಲಿಕ್ಕೆ ಬರ್ತಾನೆ ಎಂದಾಗ ಬರೆದಂತ ಕೀರ್ತನೆ. ಆಮೇಲೆ ಎಂಥ ಕೀರ್ತನೆ ಆಗಿದೆ. ಹಲ್ಲೆಲೂಯಾ, ಎಷ್ಟು ಚೆನ್ನಾಗಿ. ಅದರಲ್ಲಿ ಮೊದಲನೇ ವಾಕ್ಯನೇ ಬಹಳ ಸಂತೋಷವಾಗಿದೆ. ಕೀರ್ತನೆ ಬರೆದಂತಹ ಬರಹಗಾರನ ಹೆಸರು ದಾವೀದನು. ಅವನು ಇದ್ದದ್ದು ಕಾಡಿನಲ್ಲಿ, ಮರಣ ಭಯ ಅವನನ್ನು ಕಾಡ್ತಾ ಇದೆ. ಅನೇಕರು ಅವನನ್ನು ಹುಡುಕ್ತಾ ಇದ್ದಾರೆ ಕೊಲ್ಲಿಕ್ಕಾಗಿ. ಆ ಜೀವ ಭಯದಿಂದ ಓಡ್ತಾ ಇರುವ ದೇವ ಭಕ್ತನು ಬರೆದ ಮೊದಲನೇ ಪದ ಏನು ಗೊತ್ತಾ? ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇದೆ. ಆಮೇನ್. ನಮ್ಗೆ ಈ ಹಾಡು ಬರುತ್ತಾ? ಆಮೇನ್. ಇದೊಂದು ಹಾಡಾಗಿದೆ. ಆಮೇನ್. ಮರಣ ಭಯದಿಂದ ಓಡುವ ಭಕ್ತನ ಹೇಳ್ತಾ ಇದ್ದಾನೆ, ನಾನು ಯಾವಾಗಲೂ ದೇವರನ್ನ ಸ್ತುತಿಸ್ತೇನೆ, ಆತನ ಸ್ತೋತ್ರನ ಯಾವಾಗಲೂ ನನ್ನ ಬಾಯಲ್ಲಿದೆ. ಮರಣವಾಗಲಿ, ದೂತರಾಗಲಿ, ದುರಾತ್ಮವಾಗಲಿ, ಖಡ್ಗವಾಗಲಿ, ಅನ್ನವಿಲ್ಲದಿರೋದಾಗ್ಲಿ ಯಾವುದು ನನ್ನ ಸ್ತೋತ್ರವನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟವಾಗಲಿ, ಸಾಲವಾಗಲಿ, ರೋಗವಾಗಲಿ, ದುಃಖವಾಗಲಿ, ಯಾವುದೇ ಕಾರ್ಯವಾಗಲಿ ನನ್ನ ಬಾಯಲ್ಲಿರೋ ಸ್ತೋತ್ರವನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಆಮೇನ್. ಈಗ ನಾವು ನಮ್ಮನ್ನು ನೋಡ್ಕೊಳ್ಳೋಣ. ನಮಗೇನಾದ್ರೂ ಈ ಪರಿಸ್ಥಿತಿಯಲ್ಲಿ ಇದ್ರೆ, ಒಂದು ವೇಳೆ ಈಗ ನಮ್ಮನ್ನ ಹಿಡಿತಾ ಇದ್ದಾರೆ, ಸಾಲಗಾರರು ಬಂದು ಹಿಡಿತಾ ಇದ್ದಾರೆ, ರೋಗ ಬಂದು ಹಿಡಿದಿದೆ, ಅಥವಾ ಮನೇಲಿ ಜಗಳಗಳಿದೆ, ಏನೋ ಒಂದು ಪರಿಸ್ಥಿತಿಲಿ ಹೋಗೋದಾದ್ರೆ ನಾವು ಹೇಳ್ತೀವ, ದೇವ್ರೇ ನಾನು ನಿನ್ನನ್ನು ಎಡೆಬಿಡದೆ ಕೊಂಡಾಡ್ತೇನೆ, ನಿಮ್ಮ ಸ್ತೋತ್ರ ಯಾವಾಗಲಿಲ್ಲ. ಫಸ್ಟ್ ಆಂಡವರೇ ಏನಕ್ಕೆ ಇದು ನನಗೆ ಯಾಕೆ, ವೈ ಮೀ ಲಾರ್ಡ್. ಫಸ್ಟ್ ಕ್ವಶನ್ ನಮ್ದೇನಿದೆ? ನೀನು ಕೊಡ್ತಾ ಇದೀಯ ನಂಗೆ ಕಷ್ಟ, ಏನಕ್ಕೆ ನನ್ ಕೊಡ್ತೀಯ? ಅಯ್ಯೋ, ನಿಮ್ಮನ್ನು ನೋಡಿದ್ರೆ ಖುಷಿ ಆಗ್ತಾ ಇದೆ, ನೀವು ಯಾರು ಆ ಥರ ಕೇಳೋದಿಲ್ಲ. ಆಮೇಲೆ ಅದಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೇನ್, ಹಲ್ಲೆಲೂಯಾ. ಆದರೆ ಕೀರ್ತನೆ ನಮಗೆ ಕಲಿಸುವ ಒಂದು ಪಾಠ ಏನು ಗೊತ್ತಾ? ಕಷ್ಟದಲ್ಲಿರುವಾಗಲೂ, ಕಣ್ಣೀರಲ್ಲಿರುವಾಗಲೂ, ರೋಗದಲ್ಲಿರುವಾಗಲೂ, ಮರಣ ಭಯದಲ್ಲಿದ್ದಾಗಲೂ ಯಾರು ಗುಣಗುಟ್ಲಿಲ್ಲ? ದಾವೀದ ಗುಣಗುಟ್ಲಿಲ್ಲ. ಆಮೇನ್. ಇದನ್ನು ನಾವು ಕಲಿಬೇಕು ಕೀರ್ತನೆಯಿಂದ. ಓಕೆ, ಇವತ್ತು ನನ್ನ ವಾಕ್ಯ ಭಾಗ ಇದಾಗಿದೆ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದಿದರು ಅಲ್ವಾ? ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಯಿಂದ ಬಿಡಿಸಿದರು. ಆಮೇಲೆ ನಾನು ಈ ವಾಕ್ಯವನ್ನು 3-4 ಭಾಗವಾಗಿ ಇವತ್ತು ನಿಮ್ಮ ಮುಂದೆ ಭಾಗವಾಗಿ ತರಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಕಾರ್ಯ ದೇವರನ್ನು ನೋಡುವಂಥ ಕಾರ್ಯ. ಆಮೇಲೆ ನೋಡ್ರಿ, ಇಲ್ಲಿ ಸ್ಟಾರ್ಟಿಂಗ್ ಅವನ ಸ್ತೋತ್ರದಿಂದ ಅವನೇನ್ ಮಾಡ್ತಿದ್ದಾನೆ? ಪ್ರಾರಂಭಿಸ್ತಿದ್ದಾನೆ. ಆಮೇಲೆ ಹೇಳ್ತಿದ್ದಾನೆ ಕೀರ್ತನೆಗಾರನು, ನಾನು ನಿನ್ನನ್ನು ದೃಷ್ಟಿಸ್ತಾ ಇದ್ದೇನೆ, ನಾನು ನಿನ್ನಲ್ಲಿ ಮೊರೆ ಇಡ್ತಾ ಇದ್ದೇನೆ, ನಾನು ನಿನ್ನ ಹತ್ರ ಕೇಳ್ತಾ ಇದ್ದೇನೆ, ನಾನು ನಿನ್ನನ್ನು ಆಶ್ರಯಿಸಿಕೊಳ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಕೀರ್ತನೆಗಾರನು ನಮಗೆ ಹೇಳ್ಕೊಡುವ ಒಂದು ಪಾಠ ಏನಂದ್ರೆ, ಕಷ್ಟ ಕಾಲದಲ್ಲಿ, ಬಾಧೆಗಳು ಇರುವಾಗ, ಪ್ರಾಬ್ಲಮ್ಸ್ಗಳಿರುವಾಗ ಅವನು ಮೊದಲು ಕಣ್ಣೆತ್ತಿ ನೋಡೋದು ಯಾರನ್ನ? ಆಮೇನ್. ಜೋರಾಗಿ ಹೇಳ್ರಿ ಅದನ್ನ, ದೇವರನ್ನ. ಪಕ್ಕದವ್ರಿಗೆ ಹೇಳ್ರಿ, ಅಲ್ಲಿ ಇಲ್ಲಿ ಓಡೋ ಮೊದಲು ಫಸ್ಟ್ ದೇವ್ರ ಹತ್ರ ಓಡು. ಅವಾಗ ಕಷ್ಟ ಬಂದಾಗ, ಆಮೇಲೆ ಸಾಲಗಳಿರುವಾಗ, ಆಮೇಲೆ
ಫಸ್ಟ್ ದೇವ್ರ ಹತ್ರ ಓಡು. ಆಮೇಲೆ ಯಾರು ದೇವ್ರನ್ನ ನೋಡ್ತಾರೋ ಅವ್ರ ಮುಖ ಲಜ್ಜೆಯಿಂದ ಕೆಡೋದೇ ಇಲ್ಲ. ಆಮೇಲೆ ಅಮ್ಮನ, ಅಣ್ಣನ, ಅಥವಾ ಫ್ರೆಂಡನ, ಅಥವಾ ಬೇರೆ ಯಾರನ್ನೋ ಹುಡ್ಕೊಂಡು ಹೋದ್ರೆ, ಸಾಲಗಾರನ, ಮಾರ್ವಾಡಿನ ಹುಡ್ಕೊಂಡು ಹೋದ್ರೆ ನಿಮ್ಮ ಮುಖ ಲಜ್ಜೆಯಿಂದ ಕೆಡೋ ಚಾನ್ಸಸ್ ಇದೆ. ಆದ್ರೆ ದೇವ್ರು ಹೇಳ್ತಿದ್ದಾರೆ, ಯಾರು ನನ್ನನ್ನ ನೋಡ್ತಾರೋ, ಆಮೇನ್, ಹಲ್ಲೆಲೂಯಾ, ನೋಡ್ಬೇಕು ಮೊದಲು ಅಲ್ವಾ. ಸೀಕಿಂಗ್ ದ ಲಾರ್ಡ್ ಇನ್ ದ ಹಾರ್ಡೆಸ್ಟ್ ಸಿಚುವೇಶನ್ಸ್. ನಿಮ್ಮ ಪ್ರಾಬ್ಲಮ್ಸ್ಗಳ ಮಧ್ಯದಲ್ಲಿ ಮೊದಲು ನೀವು ಯಾರನ್ನ ನೋಡಬೇಕು? ದೇವರನ್ನ. ಅದೇ ಕೀರ್ತನೆಗಾರನ್ ಹೇಳ್ತೀನಿ, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಬರುವ ಪರ್ವತ. ಆಮೇನ್, ಪ್ರೈಸ್ ದ ಲಾರ್ಡ್. ಇವತ್ತು ನಮ್ಮ ಆಕ್ಚುಯಲ್ ಲೈಫಲ್ಲಿ ಮೊದಲು ಪ್ರಾಬ್ಲಮ್ ಬಂದಾಗ ನಾವು ಪ್ರಾಬ್ಲಮ್ ಅನ್ನ ನೋಡ್ತೇವೆ. ಎಷ್ಟು ದೊಡ್ಡ ಪ್ರಾಬ್ಲಮ್ ಇದು, ನಾವು ನೋಡುವ ರೀತಿ ಹಿಂಗೇನೆ, ಅಯ್ಯೋ ನನ್ನ ಕೈಯಿಂದ ಆಗೋದಿಲ್ಲ, ನನ್ನಲ್ಲಿರೋದು ಇಷ್ಟೇ, ಇದು ದೊಡ್ಡ ಪ್ರಾಬ್ಲಮ್, ನನ್ನ ಕೈಲಿ ಆಗೋದಿಲ್ಲ. ದೇವ್ರು ಹೇಳ್ತಿದ್ರೆ, ಇಲ್ಲ ಇಲ್ಲ, ನೀನು ಅದನ್ನ ನಿಲ್ಲಿಸು. ಆಮೇಲೆ ಪ್ರಾಬ್ಲಮ್ ಬರುವಾಗ ಪ್ರಾಬ್ಲಮ್ ಅನ್ನ ನೋಡೋದು ಬಿಟ್ಟು, ರೋಗವನ್ನ ನೋಡೋದು ಬಿಟ್ಟು, ರೋಗ ಎಲ್ಲಿಂದ ಬಂತು, ಕೊರೋನಾ ಯಾರಿಂದ ಬಂತು, ಎಲ್ಲಿಗೆ ಹೋಗಿದೆ, ಅದನ್ನು ಹುಡ್ಕೋದು ಬಿಟ್ಬಿಟ್ಟು ಆ ಸಮಯದಲ್ಲಿ ದೇವ್ರನ್ನ ನೋಡು. ಆಮೆನ್, ಪ್ರೈಸ್ ದಿ ಲಾರ್ಡ್. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಏನೇ ಆಗಲಿ, ಒಂದು ಜಗಳ ಬಂತ, ಒಂದು ಸಾಲ ಬಂತ, ಏನು ಬಂದರೂ ಪರವಾಗಿಲ್ಲ, ಮೊದಲು ದೇವ್ರನ್ನ ನೋಡು. ಆಮೇನ್, ಕೀರ್ತನೆಗಾರ ಕಲಿಸ್ಕೊಡ್ತಾ ಇದ್ದಾನೆ, ಫಸ್ಟ್ ದೇವ್ರನ್ನ ನೋಡು. ದೇವ್ರನ್ನ ದೃಷ್ಟಿಸಿದವರು, ಆತನ ಒಂದು ಪ್ರಾಮಿಸ್ ಆಗಿದೆ, ಯಾವತ್ತೂ ಅವ್ರ ಲಜ್ಜೆಯಿಂದ ಕೆಡೋದೇ ಇಲ್ಲ, ಅವ್ರ ಮುಖ ಪ್ರಕಾಶಗೊಳ್ಳುತ್ತೆ. ಆಮೆನ್, ಹಲ್ಲೆಲೂಯಾ. ಕಷ್ಟದಲ್ಲೂ ನಮ್ಮಿಂದ ಸ್ತೋತ್ರ ಇರ್ಲಿಕ್ಕೆ ಸಾಧ್ಯ, ಕಷ್ಟದಲ್ಲೂ ನಾವು ಸ್ತುತಿಗಾನವನ್ನ ಮಾಡ್ಲಿಕ್ಕೆ ಸಾಧ್ಯ, ಕಷ್ಟಗಳ ಮಧ್ಯದಲ್ಲೂ, ಕಣ್ಣೀರಿನ ಮಧ್ಯದಲ್ಲೂ ನಮ್ಮ ಬಾಯಿಂದ ಕೀರ್ತನೆಗಾರರು ಬರ್ಲಿಕ್ಕೆ ಸಾಧ್ಯ. ಯಾವಾಗ ನಾವು ಯೆಹೋವನನ್ನ ದೃಷ್ಟಿಸ್ತೇವೆ ಆಗ. ಆಮೇಲೆ, ಇಲ್ಲೇ ಇದ್ದೀರಾ? ಇದು ಬಹಳ ಸಿಂಪಲ್ ಅನ್ಸುತ್ತೆ, ಆದ್ರೆ ಪ್ರಾಕ್ಟಿಕಲ್ ಲೈಫಲ್ಲಿ ನಾವು ಮಾಡ್ತಾ ಇದ್ದೀವಾ? ಅದು ಪ್ರಶ್ನೆ. ಮಾಡ್ತಾ ಇದ್ದೀವಾ? ನಾವು ಮಾಡ್ತಾ ಇದ್ದೀನ ಫಾಲೋ ಮಾಡ್ತಾ ಇದ್ದೀವಾ? ನಾವು ಇವತ್ತದ್ದು ಬದಲಾಗಬೇಕು. ನನ್ನ ಯಾವುದೇ ಪರಿಸ್ಥಿತಿಯಲ್ಲೂ ನಾನು ದೇವ್ರನ್ನ ನೋಡ್ತೇನೆ. ಆಮೇಲೆ ಮೊದಲನೇದಾಗಿ ಎರಡನೇ ಭಾಗವನ್ನ ನಾವು ನೋಡೋಣ. ಅವನು ನೋಡಿ ಸುಮ್ಮನೆ ಕೂತಿಲ್ಲ. ಅವನೇನ್ ಮಾಡದ್ನಂತೆ, ಕಷ್ಟದಲ್ಲಿದ್ದ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲಾ ಬಾಧೆಯಿಂದ ಬಿಡಿಸಿದ. ಎರಡನೇದಾಗಿ ಅವನೇನ್ ಮಾಡ್ದ, ಅವನು ಮೊರೆ ಇಟ್ಟ, ಅವನು ಕೂಗುದ. ಆಮೇಲೆ ದಾವೀದ ಪುತ್ರನೇ ಅಂತ ಕೂಗಿದಕ್ಕೆ ಅವನಿಗೊಂದು ಬಿಡುಗಡೆ ಸಿಕ್ತು. ಆಮೇಲೆ ಅಲ್ವಾ, ಕೂಗ್ದ, ಕರೆದ. ಆಮೆನ್. ಕೂಗಿದವರನ್ನ, ಕರೆದವರನ್ನ, ಕೇಳಿದವರನ್ನ ದೇವ್ರು ಕೈ ಬಿಡ್ಲಿಲ್ಲ. ಆಮೇಲೆ ಕೂಗಬೇಕಾಗಿದೆ, ಏನಂತ, ಮೊರೆ ಇಡಬೇಕು. ದೇವ್ರೆ, ನನಗೆ ಬಂದು ಸಹಾಯ ಮಾಡು, ನನ್ನ ಸಹಾಯ ಬರುವ ಪರ್ವತವೇ, ನಾನು ನಿನ್ನನ್ನು ಹುಡುಕ್ತಾ ಇದ್ದೇನೆ, ನಾನು ನಿನ್ನನ್ನು ನೋಡ್ತಾ ಇದ್ದೇನೆ, ನನ್ನನ್ನು ಈ ಕಷ್ಟದಿಂದ ಬಿಡುಗಡೆ. ವಾಕ್ಯ ಹೇಳ್ತಾ ಇದೆ, ಕಷ್ಟದಲ್ಲಿದ್ದ ಮನುಷ್ಯನು ಮೊರೆ ಇಟ್ಟ. ಆಮೇನ್, ಮೊರೆ ಇಟ್ಟ. ಮೂರನೇದಾಗಿ ಯೆಹೋವನು ಕೇಳಿ. ಆಮೇನ್, ಪ್ರೈಸ್ ದ ಲಾರ್ಡ್. ನಾನು ಮತ್ತು ನೀವು ಆರಾಧಿಸುವ ದೇವರು ನಮ್ಮ ಮೊರೆಯನ್ನು ಕೇಳುವ ದೇವ್ರೇ. ಆಮೆನ್, ನಮ್ಮ ಕೂಗನ್ನು ಕೇಳುವ ದೇವ್ರೇ. ಆಮೆನ್, ಹಲ್ಲೆಲೂಯಾ. ಆತ ನಮ್ಮ ಒಂದು ಕೂಗನ್ನ ಕೇಳ್ತಾನೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸಿಸ್ಟರ್, ತಮಿಳ್ ಬೈಬಲ್ ಇರೋರು ಜೋರಾಗಿ ಇದು ಓದ್ತೀರಾ, ಯಾಕೆಂದ್ರೆ ಅವ್ರಿಗೆ ವಾಕ್ಯಗಳು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. 5ನೇ ಅಧ್ಯಾಯದಿಂದ 5ನೇ ವಾಕ್ಯದಿಂದ 10ನೇ ವಾಕ್ಯದ ತನಕ ಶಬ್ದವಾಗಿ ಓದ್ರಿ. ಆಮೆನ್, ಹಲ್ಲೆಲೂಯಾ. ಎಷ್ಟು ಒಳ್ಳೆ ವಾಕ್ಯ ಪ್ರಿಯರೇ. ಆಮೆನ್, ಪ್ರೈಸ್ ದಿ ಲಾರ್ಡ್. ನಾವು ಈ ವಾಕ್ಯಕ್ಕೆ ಬರೋ ನಾವು ಮೂರನೇದಾಗಿ ನೋಡ್ದು, ಗಾಡ್ ವಿಲ್ ಲಿಸನ್. ದೇವರು ಅದನ್ನು ಕೇಳ್ತಾರೆ. ನನ್ನ ನಿನ್ನ ಪ್ರಾರ್ಥನೆ, ನನ್ನ ನಿನ್ನ ಮೊರೆ, ನನ್ನ ನಿನ್ನ ಅಳುವನ್ನ ಯಾರು ಕೇಳ್ತಾರೋ ಆದ್ರೆ ದೇವ್ರು ಕೇಳ್ತಾರೆ. ಆಮೇಲೆ ನಮ್ಮ ಪ್ರತಿ ಒಂದು ಶಬ್ದವನ್ನ ನಾವು ಮಾತನಾಡದೆ ಒಳಗಡೆ ಇರುವುದನ್ನ ಅರಿತವರಾಗಿದ್ದಾರೆ ನಾನು ಮತ್ತು ನೀನು ಆರಾಧಿಸುವ ದೇವರು. ಆಮೇಲೆ ಪ್ರೂಫ್ ಬೇಕಂದ್ರೆ ಅನ್ನಾಳು ಹೋಗಿ ಏನ್ ಮಾಡಿದ್ಲು, ಪ್ರಾರ್ಥನೆ ಮಾಡಿದ್ಲು, ಅದ್ರ ಶಬ್ದವಿರಲಿಲ್ಲ, ಅಲ್ಲಿ ನರಳಾಟ ಇತ್ತು, ಆ ನರಳಾಟವನ್ನು ದೇವ್ರು ಕೇಳಿದ್ರು. ಆಮೇನ್, ಹಲ್ಲೆಲೂಯಾ. ನಾವು ಮಾತನಾಡೋದು ಮಾತ್ರ ಅಲ್ಲ, ನಾವು ಯೋಚಿಸೋದು, ದೇವರ ಸನ್ನಿಧಿಲಿ ಹೋಗಿ ಮಾತಿಲ್ಲದ ಶಬ್ದದಿಂದ ನರಳಾಟವ ಆಡೋದು, ನಮ್ಮ ನಿಟ್ಟುಸಿರು ಪ್ರತಿಯೊಂದು ದೇವರನ್ನು ಕೇಳಿಸ್ಕೊಳ್ತಾರೆ. ಆಮೇಲೆ ಸಂತೋಷ ಪಡ್ರಿ, ನಾನು ಮತ್ತು ನೀವು ಆರಾಧಿಸುವ ದೇವರು. ಹಲ್ಲೆಲೂಯಾ. ಅದೇ ಕೀರ್ತನೆಯಲ್ಲಿ ಹೇಳ್ತಾರೆ, ವಿಗ್ರಹಗಳನ್ನ ನೋಡ್ರಿ, ಕಿವಿ ಇದ್ರೂ ಅದು ಕೇಳೋದಿಲ್ಲ, ಬಾಯಿ ಇದ್ರೂ ಅದು ಮಾತಾಡೋದಿಲ್ಲ, ಕೈ ಇದ್ರೂ ಅದೇನು ಮಾಡೋದಿಲ್ಲ, ಕಾಲಿದ್ರೂ ನಡೆಯೋದಿಲ್ಲ. ಆದರೆ ನನ್ನ ನಿನ್ನ ಸೃಷ್ಟಿಕರ್ತನು, ಸರ್ವಶಕ್ತನು, ಸರ್ವ ವ್ಯಾಪ್ತಿ. ಆಮೆನ್, ಹಲ್ಲೆಲೂಯಾ. ಮನುಷ್ಯ ಸಿಚುವೇಶನ್ಸ್ ಯಾವುದಿದ್ರೂ ಪರವಾಗಿಲ್ಲ, ಸಿಚುವೇಶನ್ಸ್ ಮನುಷ್ಯನಿಗಷ್ಟೇ ಅದು, ದೇವರಿಗಲ್ಲ. ದೇವರಿಗೆ ಯಾವುದು ಬಂಧನ ಇಲ್ಲ. ಆಮೆನ್. ದೇವರು ಎಲ್ಲ ಕಡೆನೂ ಚಲಿಸ್ತಾರೆ. ಆಮೆನ್, ಹಲ್ಲೆಲೂಯಾ. ನಂತರ ನೋಡ್ತಾ ಇದ್ದಾರೆ, ಕೇಳಿದು ಮಾತ್ರ ಅಲ್ಲ, ಬಿಡಿಸಿ. ಆಮೆನ್, ಆತನು ಬಿಡಿಸಲು ಶಕ್ತನು. ಆಮೆನ್. ಹೇಳ್ರಿ, ನಾನು ಆರಾಧಿಸುವ ದೇವರು ನನ್ನನ್ನು ಬಿಡುಗಡೆ ಮಾಡಲು ಶಕ್ತನು.
ಆಮೆನ್. ಹೇಳ್ರಿ, ಇದನ್ನ ಬಾಯಿನಲ್ಲಿ ಹೇಳ್ರಿ, ನಿಮ್ಮ ವಿಶ್ವಾಸ ವೃದ್ಧಿ ಆಗಲಿ. ಆಮೆನ್. ನನ್ನನ್ನು ಬಿಡಿಸಲು ಶಕ್ತನು. ಆಮೆನ್. ಹಲ್ಲೆಲೂಯಾ. ಹಾಗಾದ್ರೆ ನಾವಿವತ್ತು ನಿಜವಾಗ್ಲೂ ಈಗ ನಾವು ವಾಕ್ಯದ ಕಡೆಗೆ ಬರೋಣ, ಸಂದೇಶದ ಕಡೆಗೆ ಬರೋಣ. ಸೊ ಇವತ್ತು ನಾನು ಅನೇಕರನ್ನ ನಿಮ್ಮ ಹತ್ರ ಕೇಳಲಿಕ್ಕೆ ಹೇಳ್ತೀನಿ, ನೀವು ಕೇಳಬೇಕು ಅವ್ರ ಹತ್ರ, ದೇವ್ರು ನಿಮ್ಮನ್ನ ಹೇಗೆ ಬಿಡಿಸಿದ್ರು. ಮೊದಲನೇದಾಗಿ ಬರೆದಿಟ್ಕೊಡ್ರಿ, ಸಾಕು, ಯಾರು ಓದೋದು ಬೇಡ. ಆದಿಕಾಂಡ 21ನೇ ಅಧ್ಯಾಯ 15ರಿಂದ 16ನೇ ವಾಕ್ಯ ಬರೆದಿಟ್ಕೊಡ್ರಿ, ಓದೋದು ಬೇಡ. ಜೆನಿಸಿಸ್ ಚಾಪ್ಟರ್ 21 ವರ್ಸಸ್ 15 to 16. ಬೇರ್ಷೆಬ ಕಾಡಿನಲ್ಲಿ ಅಲಿಯುತ್ತಿರುವಂತ ಹಾಗೇರ್, ಆ ಬೇರ್ಷೆಬ ಕಾಡಿನಲ್ಲಿ ಮಗನಿಗೆ ನೀರನ್ನು ಕೊಡ್ಲಿಕ್ಕಾಗದೆ ಅವಳು ಅಳುತ್ತಿರುವಾಗ ಅವಳನ್ನ ಹುಡುಕಿ ಬಂದ ದೇವರು. ಆಮೇಲೆ ನಾನು ಇವತ್ತು ನಿಮ್ಮನ್ನ ಕೇಳ್ತಾ ಇದ್ದೇನೆ, ನೀವು ಹಾಗೇರ್ನ ಕೇಳ್ರಿ. ಹಾಗೇರಳೆ, ನಿನ್ನ ಸಿಚುವೇಶನ್ ಏನಾಗಿತ್ತು? ಹಾಗೇರಳೆ, ನೀನು ಎಲ್ಲಿದ್ದೆ? ಹಾಗೇರ್ ಹೇಳ್ತಾಳೆ, ಸುಡು ಬಿಸಿಲಲ್ಲೂ ಮರಳು ಗಾಡಿನಲ್ಲೂ ಯಾವುದೇ ಮನುಷ್ಯ ಇಲ್ಲದ ಸ್ಥಳದಲ್ಲಿ, ಯಾವುದೇ ವಿಧವಾದ ಸಹಾಯವಿಲ್ಲದ ಸ್ಥಳದಲ್ಲಿ ನನ್ನನ್ನು ನೋಡುವಾತನು ಅಲ್ಲೂ ನನ್ನನ್ನು ಕಂಡನು. ಆಮೇನ್. ಅರಣ್ಯದಲ್ಲೂ ಮರುಭೂಮಿಯಲ್ಲೂ ಸಿಚುವೇಶನ್ಸ್ ಯಾರಿದ್ರು ಎಲ್ಲಾರು ಕೈ ಬಿಟ್ರು, ಗಂಡ ಕೈ ಬಿಟ್ರು, ನಂಬಿದವರು ಕೈ ಬಿಟ್ರು. ಕೈ ಬಿಡದ ದೇವರು, ಆತನು ನಮ್ಮ ಪರಿಸ್ಥಿತಿಯಲ್ಲಿ ಇಳಿದು ಬರುತ್ತಾನೆ. ಆಮೆನ್. ಹಾಲೆಲೂಯಾ. ಇವತ್ತು ನನ್ನ ಸಂದೇಶ, ಇಳಿದು ಬರುವಾತನು. ಹಾಲೆಲೂಯಾ. ಆತನಿಗೆ ಪರಿಸ್ಥಿತಿ ಬೇರೆ ಪ್ರಶ್ನೆ ಅಲ್ಲ, ನೀನು ಎಲ್ಲಿದ್ದೀಯಾ ಅನ್ನೋದು ಪ್ರಶ್ನೆ ಅಲ್ಲ, ನೀನು ಏನನ್ನ ಎದುರಿಸ್ತಾ ಇದೀಯಾ ಅದು ಮುಖ್ಯ ಅಲ್ಲ. ದೇವ್ರು ಕೇಳ್ತಿದ್ದಾರೆ, ಯಾರು ಮೊರೆ ಇಡ್ತಾರೋ. ಆಮೆನ್. ಮೊರೆ ಇಡುವ ಪ್ರತಿಯೊಬ್ಬರ ಮಧ್ಯದಲ್ಲಿ ಇಳಿದು ಬರುವ ದೇವರು. ಆಮೇಲೆ ನನ್ನ ಆಲಿಸುವಂತ ಸಹೋದರ ಸಹೋದರಿ, ನಿಜವಾಗ್ಲೂ ನಿನ್ನ ಪರಿಸ್ಥಿತಿಯಲ್ಲಿ ನೀನು ಮೊರೆ ಇಡೋದಾದರೆ, ಆಮೇನ್, ನೀನು ಕೂಗೋದಾದರೆ, ನೀನು ನೋಡಿ ಕರೆಯೋದಾದರೆ ಅಲ್ಲೂ ಇಳಿದು ಬರಲು ಶಕ್ತನಾದ. ಇವತ್ತು ಸಂದೇಶ, ಇಳಿದು ಬರಲು ಶಕ್ತನಾದವನು. ಆಮೇಲೆ ಆತನ ಇಳಿದು ಬರ್ತಾನ್ರಿ. ನೀವು ಕೇಳ್ರಿ ಹಾಗೇರ್ ಹತ್ರ, ಹಾಗೇರಳೆ, ಎಲ್ಲಿ ದೇವರು ಇಳಿದು ಬಂದ್ರು? ಹಾಗೇರಲ್ಲಿ ಹೇಳಲಿಕ್ಕೆ ಸಾಧ್ಯ? ನನ್ನ ಮರುಭೂಮಿ ಅವಸ್ಥೆಯಲ್ಲಿ, ಕೈ ಬಿಡಲ್ಪಟ್ಟ ಅವಸ್ಥೆಯಲ್ಲಿ, ಯಜಮಾನನಿಂದಲೂ ನಂಬಿದವರಿಂದಲೂ ಕೈ ಬಿಡಲ್ಪಟ್ಟ ಅವಸ್ಥೆಯಲ್ಲಿ, ಮರಣದ ಅವಸ್ಥೆಯಲ್ಲೂ ದೇವರು ಇಳಿದು ಬಂದನು. ಆಮೇಲೆ ಸಿಚುವೇಶನ್ಸ್ ನಮಗೆ ಕಷ್ಟ, ಹಾರ್ಡ್, ಆದ್ರೆ ದೇವರಿಗಲ್ಲ. ಆಮೇಲೆ ದೇವರು ಎಲ್ಲೂ ಇಳಿದು ಬರಲು ಶಕ್ತನಾಗಿದ್ದಾನೆ. ಆಮೇಲೆ ನಮ್ಮ ಹಾಗೇರನ್ನ ತಟ್ಟಿ ಇವತ್ತು ನೀವು ಕೇಳೋದಾದ್ರೆ, ಹಾಗೇರ್ ಹೇಳ್ತಾರೆ, ನನ್ನನ್ನು ನಿನ್ನನ್ನು ನೋಡುವ ದೇವರು, ನಾವ್ ಎಲ್ಲಿದ್ರು ದೇವರು ನಮ್ಮನ್ನು ನೋಡ್ತಾನೆ. ಹಾಲೆಲೂಯಾ. ಅತ್ತಳು ಅವಳ ಕಣ್ಣೀರನ್ನ ದೇವರು ದಾಟಿ ಹೋಗ್ಲಿಲ್ಲ. ಆಮೇಲೆ ಹಾಲೆಲೂಯಾ. ನಾನು ಮತ್ತು ನೀವು ಆರಾಧಿಸುವ ದೇವರು ಅಂತ ದೇವರಾಗಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ ನಾವ್ ಹೇಳಬೇಕು, ನಾನಿರುವ ಪರಿಸ್ಥಿತಿಯಲ್ಲಿ ದೇವರೇ ಇಳಿದು ಬಾ. ಆಮೇಲೆ ಎಷ್ಟು ಜನ ಕೇಳಲಿಕ್ಕೆ ಸಾಧ್ಯ? ನನ್ನ ಮನೆಯಲ್ಲಿ ಇಳಿದು ಬಾ, ನನ್ನ ಪರಿಸ್ಥಿತಿ ಮಧ್ಯದಲ್ಲಿ ಇಳಿದು ಬಾ. ಆಮೇಲೆ ಎರಡನೇದಾಗಿ ನೀವು ಇನ್ನೊಬ್ಬರನ್ನ ಕೇಳಬೇಕು. ಬೆಂಕಿಯ ನಡುವೆ ನಡೀತಿದ್ದ ಮೇಷಕ್ ಅಬೇದ್ನಗೋ ಶಾದ್ರಾಕನ್ನ ಕೇಳ್ರಿ. ಮೇಷಕ್ ಅಬೇದ್ನಗೋ ಶಾದ್ರಾಕ್, ದಾನಿಯೇಲನು ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನೋಡ್ತೇವೆ, 3 ಜನರನ್ನ ವಿಗ್ರಹಕ್ಕೆ ಅಡ್ಡ ಬಿದ್ದಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕೆ ಬೆಂಕಿಯಲ್ಲಿ ಹಾಕಿದ 3 ಜನರನ್ನ ಕೇಳಿ ನೋಡ್ರಿ, ದೇವರು ಎಲ್ಲಿ ಇಳಿದು ಬರ್ತಾರೆ? ಅವರು ಒಂದು ಸಾಕ್ಷಿಯನ್ನ ನಿಮಗೆ ಕೊಡ್ತಾರೆ. ಉರಿಯುವ ದಗದಗನೆ ಉರಿಯುವ ಬೆಂಕಿಯ ಮಧ್ಯದಲ್ಲೂ, ಓ, ನಾನು ಆರಾಧಿಸುವ ದೇವರು ಇಳಿದು ಬರಲು ಶಕ್ತನು. ಆಮೆನ್. ರಿಸೀವ್ ದಿಸ್ ಚರ್ಚ್, ರಿಸೀವ್ ದಿಸ್. ಯಾರಿಗೋ ದೇವರು ಮಾತಾಡ್ತಿದ್ದಾರೆ. ಆಮೇಲೆ ಆ ಬೆಂಕಿಯಲ್ಲಿ ಹಾಕ್ಲಿಕ್ಕೆ ಹೋದಂಥವ್ರು ಕೂಡ ಸುಟ್ಟೋಗ್ಬಿಟ್ರಂತೆ. ಅಂತ ಉರಿಯುವಂತ ಬೆಂಕಿ, ಆ ಬೆಂಕಿಯನ್ನ 2ರಷ್ಟು ಮಾಡಿದ್ರಂತೆ. 2ರಷ್ಟು ಮಾಡಿ ಹಾಕ್ಲಿಕ್ಕೆ ಹೋದವ್ರು ಸುಟ್ಟೋದ್ರು, ಆದ್ರೆ ಒಳಗಡೆ ಇದ್ದವ್ರು ಸುಟ್ಟೋಗಿಲ್ಲ, ಅವರ ರೋಮ ಕೂಡ ಸುಟ್ಟೋಗಿಲ್ಲ. ದೇವರು ಹೇಗೆ ಇಳಿದು ಬಂದ್ರಂದ್ರೆ 4ನೇಯವನಾಗಿ ಇಳಿದು ಬಂದರು. ಆಮೆನ್. ಹಾಲೆಲೂಯಾ. ನೀವು ಒಂಟಿಯಾಗಿ ಅನೇಕ ಒಂದು ಕಷ್ಟದಲ್ಲಿ, ಕಣ್ಣೀರಿನ ಸಮಸ್ಯೆಯಲ್ಲಿ ನಾನು ಒಬ್ಬಳೇ ಇದ್ದೀನಿ, ನಾನೇನ್ ಮಾಡ್ಲಿ ಅಂತ ಕೇಳ್ತಾ ಇರುವಂತ ವಿಶ್ವಾಸಿಯೇ ದೇವರು 4ನೇಯವನಾಗಿ ನಿನ್ನ ಮಧ್ಯದಲ್ಲಿ ಇಳಿದು ಬರಲು ಶಕ್ತಿ. ಆಮೇನ್. ಕೇಳ್ರಿ, ಶಾದ್ರಕ್ ಮೇಷಕ್ ಅಬೇದ್ನೆಗೋನವ್ರ ಹತ್ರ ಕೇಳ್ರಿ, ನೀನ್ ಹೇಗೆ ಬೆಂಕಿಯಲ್ಲಿ ಬಿದ್ದೆ? ಅವ್ರಿಗೆ ಗೊತ್ತು, ಬೆಂಕಿಯಲ್ಲಿ ಬಿದ್ರು ಸುಡದಂತೆ ಕಾಯುವ ನನ್ನ ದೇವರು, ಬೆಂಕಿಯ ಮಧ್ಯದಲ್ಲೂ ಇಳಿದು ಬರಲು ಶಕ್ತನಾದ ದೇವರು ನನ್ನ ದೇವರು. ಆಮೇಲೆ ಇವತ್ತು ಬೆರಾಕದ ವಿಶ್ವಾಸಿಗೆ, ಆನ್ಲೈನ್ ಅಲ್ಲಿ ನೋಡುವಂತ ವಿಶ್ವಾಸಿಗೆ ನಾನು ಕೇಳ್ತೇನೆ, ನಿಮಗೆ ನಿಮ್ಮ ದೇವರ ಬಗ್ಗೆ ನಂಬಿಕೆ ಇದೆಯಾ? ನನ್ನ ಯಾವ ಪರಿಸ್ಥಿತಿಯಲ್ಲಿ ಇಳಿದು ಬರುವ ದೇವರು. ಹಾಲೆಲೂಯಾ. ದೇವ್ರು ಹೇಳ್ತಿದ್ದಾನೆ, ವಾಗ್ದಾನ ಮಾಡ್ತಿದ್ದಾನೆ, ಮಗಳೇ, ಮಗನೇ, ನಾನು ನಿನ್ನೊಂದಿಗಿದ್ದೇನೆ. ಎಲ್ಲಿ ತನಕ? ಲೋಕದ ಸಮಾಪ್ತಿ ತನಕ. ಆದರೆ ವಿಶ್ವಾಸಿ, ನನ್ನ ನಿನ್ನ ವಿಶ್ವಾಸ ಎಷ್ಟು? ನನ್ನ ನಿನ್ನ ವಿಶ್ವಾಸ ಎಷ್ಟು? ಇವತ್ತು ನೀವು ಇನ್ನೊಬ್ಬರನ್ನ ನೋಡಿ ಕೇಳಬೇಕು. ಹಾಲೆಲೂಯಾ.
ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 16ನೇ ವಾಕ್ಯ ಬರೆದಿಟ್ಕೊಳ್ರಿ. ಇದನ್ನು ಬರೆದಿಟ್ಟು ನೀವು ಪ್ರಾರ್ಥಿಸಬೇಕಾಗಿದೆ. ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನೀವು ಪ್ರಾರ್ಥಿಸಬೇಕು. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡ್ತೇವೆ, ಪೌಲ ಸೀಲರು ಹಾಲೆಲೂಯ ಅವರು ಜೈಲಿನಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ಅವರ ಕೈಗಳಲ್ಲಿ ಸರಪಳಿ, ಕಾಲುಗಳಲ್ಲಿ ಸರಪಳಿ, ಅವರು ಬಂಧಿತರಾಗಿದ್ದಾರೆ. ರೋಮನ್ ಗೌರ್ಮೆಂಟ್ ಅವ್ರನ್ನ ಮುದ್ರೆ ಇಟ್ಟು ಅವ್ರನ್ನ ಕಾವಲಾಗಿಟ್ಟಿದ್ದಾರೆ. 2-3 ಕದಗಳಿರುವಂತಹ ಸರಪಳಿಗಳಿಂದ ಬಂಧಿತರಾದಂತ ಕಬ್ಬಿಣದ ಆ ಒಂದು ಗೇಜ್ ಒಳಗಡೆ, ಆ ದೊಡ್ಡದಾದಂತಹ ಆ ಒಂದು ಸೆರೆಮನೆ ಒಳಗಡೆ ಬಂಧಿತರಾದ ಮಧ್ಯದಲ್ಲೂ ದೇವರು ಇಳಿದು ಬಂದ್ರು. ಆಮೇನ್. ಕೇಳಿ ನೋಡ್ರಿ, ದೇವ್ರು ಎಲ್ಲಿ ಇಳಿದು ಬಂದ್ರು. ಹಾಲೆಲೂಯಾ. ಇವತ್ತು ಪೌಲನನ್ನ ಸೀಲನನ್ನ ನೋಡಿ ಹಾಲೆಲೂಯಾ ದೇವ್ರು ಎಲ್ಲಿ ಇಳಿದು ಬಂದ್ರು ಅಂದ್ರೆ, ಪೌಲ ಹೇಳ್ತಾನೆ, ನನಗೆ ಹೇಳಲಿಕ್ಕೆ ಪದಗಳಿಲ್ಲ. ನಾನು ಹೋದಂಥ ಜಾಗದಲ್ಲೆಲ್ಲ ಇಳಿದು ಬಂದ್ರು. ಯಾಕೆ? ನಾನು ಬಂಧನದಲ್ಲಿದ್ದಾಗಲೂ, ನನ್ನ ಕೈ ಕಟ್ಟಲ್ಪಟ್ಟಾಗಲು, ನನ್ನ ಕಾಲುಗಳು ಕಟ್ಟಲ್ಪಟ್ಟಾಗಲು ಅದರ ಮಧ್ಯದಲ್ಲೂ ಇಳಿದು ಬರುವ ನನ್ನ ದೇವರು. ಆಮೇನ್. ಹಾಲೆಲೂಯಾ ಹಾಲೆಲೂಯಾ. ಅಷ್ಟೇ, ಮುಗೀತು ಅಂತ ಹೇಳಿ ಸೀಲ್ ಹಾಕಿದ ಗೌರ್ಮೆಂಟ್ ರೂಲ್ಸ್ನ ಮಧ್ಯದಲ್ಲಿ ಇಳಿದು ಬರುವ ದೇವರು. ನೀವು ಹೇಳಬೇಕು, ತಡ್ಡೆ ಆಗಿರೋ ವಿಷಯಗಳನ್ನ ನೋಡಿ ಹೇಳಬೇಕು. ಯಾವುದಾದ್ರೂ ಒಂದು ಬ್ಲಾಕ್ ಆಗಿರೋ ವಿಷಯ, ಹಣಗಳು ಬರಬೇಕಾದ ವಿಷಯ, ಇಲ್ಲ ಆತ್ಮಿಕ ಜೀವಿತದಲ್ಲಿ ಬ್ಲಾಕ್ ಆಗಿರುವಂಥ ವಿಷಯಗಳನ್ನ ನೋಡಿ ಹೇಳಬೇಕು. ಇದರ ಮಧ್ಯದಲ್ಲೂ ನನ್ನ ದೇವರು ಇಳಿದು ಬರಲು ಶಕ್ತಿ. ಹಾಲೆಲೂಯಾ. ರಿಸೀವ್ ಮಾಡ್ಕೊಳ್ರಿ ಚರ್ಚ್, ರಿಸೀವ್ ಮಾಡ್ಕೊಳ್ರಿ. ಆಮೇನ್ ಆಮೇನ್ ಹಾಲೆಲೂಯಾ. ಸುಮ್ಮನೆ ಬಂದು ಕೂತ್ಕೊಂಡು ಹೋಗೋದ್ರಿಂದ ಪ್ರಯೋಜನ ಇಲ್ಲ. ಕೇಳಿ ಅನುಸರಿಸಿ ನಡೆಯೋನಿಂದಲೇ ಮಾತ್ರ. ಆಮೆನ್. ಹಾಲೆಲೂಯಾ. ಒಂದು ಅದ್ಭುತವಾದ ಸಾಕ್ಷಿ ನಿಮ್ಮಿಂದ ಬರಬೇಕಂದ್ರೆ, ಅನೇಕರಿಗೆ ನೀವು ಸಾಕ್ಷಿಯಾಗಿರ್ಬೇಕಾದ್ರೆ, ನೀವು ಈಚ್ ಅಂಡ್ ಎವ್ರಿ ಡೇ ಹೇಳ್ಬೇಕು, ದೇವ್ರೆ ನನ್ನ ಈ ವಿಷಯದಲ್ಲಿ ನೀನು ಇಳಿದು ಬಾ. ಆಮೆನ್. ಇಳಿದು ಬಾ. ಜನರಿಂದ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಅಥವಾ ಬೇರೆಯವರು ನೀವು ಎಷ್ಟು ನಿಮಗೆ ಹಣ ಕೊಟ್ಟರು ಆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ದಯವಿಟ್ಟು ಯಾರನ್ನು ನೋಡದೆ ಎಲ್ಲ ಮುಚ್ಚಿಟ್ಟು ದೇವರನ್ನು ನೋಡಲಿಕ್ಕೆ ಪ್ರಯತ್ನ ಪಡ್ರಿ. ಆಮೇಲೆ ನೀವು ಅಲ್ಲಿ ಇಲ್ಲಿ ಹುಡುಕೋದನ್ನು ನಿಲ್ಲಿಸಿ, ಇವ್ರಿಗೆ ಫೋನ್ ಮಾಡೋದನ್ನು ನಿಲ್ಲಿಸಿ, ಸ್ವಲ್ಪ ದೇವ್ರಿಗೆ ಹೇಳ್ರಿ, ದೇವ್ರೆ ನನ್ನ ಈ ವಿಷಯ ಇದು ನನ್ನ ಕೈಲಿ ಆಗ್ತಾ ಇಲ್ಲ, ನನಗೆ ಯಾರು ಸಹಾಯ ಇಲ್ಲ, ಇದು ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಗಿದೆ, ಯಾವುದೇ ಕಾರಣಕ್ಕೂ ಇದು ಓಪನ್ ಆಗೋದಿಲ್ಲ, ಇದರಿಂದ ಯಾವುದೇ ಉತ್ತರ ಬರೋದಿಲ್ಲ ಅನ್ನೋ ವಿಷಯದಲ್ಲಿ ನೀವು ದೇವರಿಗೆ ಇಳಿಲಿಕ್ಕೆ ಕೊಡ್ರಿ, ಅನುಮತಿಸ್ರಿ. ಆಮೇಲೆ ಹಾಲೆಲ್ಲಿ ಆಗ ಮಾತ್ರ ಸಾಕ್ಷಿ ಬರ್ಲಿಕ್ಕೆ ಸಾಧ್ಯ. ಆಮೇಲೆ ಅನುಮತಿಸ್ರಿ. ನೀವು ಓಡೋದನ್ನ ಬಿಟ್ಟು, ನೀವು ನಡೆಯೋದನ್ನ ಬಿಟ್ಟು ಕೂತ್ಕೊಳ್ರಿ. ಆಮೇಲೆ ದೇವ್ರು ನಿಮಗಾಗಿ ದಾರಿಗಳನ್ನ ತೆರೀತಾರೆ. ಆಮೇಲೆ ಕೇಳ್ರಿ, ತಟ್ಟುತ್ತಾ ಇರ್ರಿ. ಆಮೇಲೆ ತೆರೆಯೋ ತನಕ ದೇವರ ಬಾಗಿಲನ್ನ ತಟ್ಟುತ್ತಾ ಇರ್ರಿ. ದೇವರೇ ನನ್ನ ಮಧ್ಯದಲ್ಲಿ ಇಳಿದು ಬಾ, ನನ್ನ ಈ ವಿಷಯದಲ್ಲಿ ಇಳಿದು ಬಾ, ನನ್ನ ವಿಷಯದಲ್ಲಿ ಇಳಿದು ಬಾ, ನನ್ನ ಕುಟುಂಬದ ಮಧ್ಯದಲ್ಲಿ ಇಳಿದು ಬಾ, ನನ್ನ ಬಿಸ್ನೆಸ್ನ ವಿಷಯದಲ್ಲಿ ಇಳಿದು ಬಾ. ಬ್ರದರ್ಸ್, ಇದು ನಿಮ್ಮ ಪ್ರಾರ್ಥನೆ ಆಗಿರಬೇಕು. ಆಮೇನ್. ಹಾಲೆಲೂಯಾ. ಆಮೇನ್. ನಾನು ಇನ್ನೊಂದ್ಸತಿ ಕೇಳ್ತೀವಿ, ಪೌಲ ಸೀಲರ ಮಧ್ಯದಲ್ಲಿ, ಕಾವಲುಗಾರರ ಮಧ್ಯದಲ್ಲಿ, ಸೆರೆಮನೆ ಒಳಗಡೆ ಯಾವುದೇ ಸಂಭವಗಳಿಲ್ಲ, ಸಾಧ್ಯತೆಗಳಿಲ್ಲ ಬಿಡುಗಡೆಗೆ. ಹಾಗಿರುವ ಸಮಯದಲ್ಲಿ ದೇವರಲ್ಲಿಂದ ಇಳಿದು ಬಂದಿದ್ದು ಮಾತ್ರ ಅಲ್ಲ, ಅವರ ಬಂಧನಗಳನ್ನು ಬಿಚ್ಚಿ ಆಮೇಲೆ ಡೋರ್ಗಳ ಹಾಗೇ ತೆರೆದುಕೊಳ್ತಂತೆ. ಆಮೇಲೆ ಹಾಲೆಲೂಯಾ. ನಿನ್ನ ದೇವರು ಇಳಿದು ಬಂದರೆ ನಾವು ಆಲೋಚಿಸಲು ಅಶಕ್ತನಾದ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರಿಂದ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಮನುಷ್ಯನಿಗೆ ಕೀ ಬೇಕು ಓಪನ್ ಮಾಡಲಿಕ್ಕೆ, ಮನುಷ್ಯನಿಗೆ ಇದು ಪರ್ಮಿಷನ್ ಬೇಕು ಓಪನ್ ಮಾಡಲಿಕ್ಕೆ, ಆದರೆ ದೇವರಿಗೆ ಏನು ಬೇಕಾಗಿಲ್ಲ. ದೇವರ ವಾಕ್ಯಕ್ಕೆ ಬಂಧನ ಇಲ್ಲ. ಆಮೆನ್. ನಂತರ ನೀವು ಕೇಳ್ರಿ, ನೀವು ಜಾನ್ನನ್ನು ಕೇಳ್ರಿ, ಯೋಹಾನನ್ನ ಕೇಳ್ರಿ. ಯೋಹಾನನೇ ದೇವರು ನಿನ್ನ ಯಾವ ವಿಷಯದಲ್ಲಿ ಇಳಿದು ಬಂದರು? ಯೋಹಾನನ ಹೇಳಲಿಕ್ಕೆ ಸಾಧ್ಯ. ಪ್ರಕಟಣೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾನು ಪದ್ಮೋಸ್ ದ್ವೀಪದಲ್ಲಿ ಇದ್ದಾಗಲೂ, ಆಮೆನ್, ಪದ್ಮೋಸ್ ದ್ವೀಪದಲ್ಲಿದ್ದಾಗಲೂ ದೇವರು ಇಳಿದು ಬಂದರು. ಆಮೆನ್. ಹಾಲೆಲೂಯಾ. ಪದ್ಮೋಸಿನ ಅನುಭವ, ಒಂಟಿತನದ ಅನುಭವ, ಪದ್ಮೋಸಿನ ಅನುಭವ, ಯಾರು ಇಲ್ಲದ ಅನುಭವ, ಪದ್ಮೋಸಿನ ಅನುಭವ, ಮರಳು ಗಾಡಿನ ಅನುಭವ, ಪದ್ಮೋಸಲ್ಲಿ ಬಿಸಿ ಗಾಳಿ ಇದೆ, ಪದ್ಮೋಸಲ್ಲಿ ನೀರಿಲ್ಲ ಕುಡಿಲಿಕ್ಕೆ, ಆಹಾರ ಇಲ್ಲ, ಒಂದು ನರ ಪ್ರಾಣಿ ಇಲ್ಲ, ಒಂದು ಪನಿಷ್ಮೆಂಟ್ ಜಾಗ ಆಗಿದೆ ಪದ್ಮೋಸ್, ವಿಷ ಜಂತುಗಳಿರುವಂತ ಜಾಗವಾಗಿದೆ ಪದ್ಮೋಸ್ ದ್ವೀಪ. ಆಮೆನ್. ಅದರ ಮಧ್ಯದಲ್ಲೂ ಇಳಿದು ಬರಲು ಶಕ್ತನು.
ಆಮೇನ್. ಮಹಿಮೆಯಾಗಿ ಆತನ ಇಳಿದು ಬಂದನು. ಯೋಹಾನನನ್ನ ಕೇಳ್ರಿ, ನೀನ್ ಏನ್ ನೋಡ್ದೆ ಯೋಹಾನನೇ? ಯೋಹಾನ್ ಹೇಳ್ತಾನೆ, ನಾನು ಏನ್ ನೋಡ್ದ್ನೋ ಗೊತ್ತಿಲ್ಲ, ಯಾರು ಇಲ್ಲದನ್ನ ನೋಡ್ದ್ನೋ ಗೊತ್ತಿಲ್ಲ, ನನ್ನ ನಿಂತ ಜಾಗ ಕಾಲುಗಳು ಉರಿತಾ ಇದೆಯೋ ಅದು ಬೇಡ, ನನ್ನ ಮೈಯಲ್ಲಿ ಬಿಸಿ ಒಂದು ಗಾಳಿ ಹೊಡಿತಾ ಇದೆಯೋ ಅದನ್ನ ನೋಡಿಲ್ಲ, ನಾನು ಮಹಿಮೆಯಾದ ಯೇಸುವನ್ನ ಕಂಡೆ. ಹಲ್ಲೆಲೂಯಾ. ಪ್ರಿಯ ದೇವ ಮಕ್ಕಳೇ, ನಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ, ನಮ್ಮ ಕಣ್ಣೀರುಗಳ ಮಧ್ಯದಲ್ಲಿ, ನಮ್ಮ ಅವಸ್ಥೆಗಳ ಮಧ್ಯದಲ್ಲಿ ಮಹಿಮಾ ಸ್ವರೂಪನ ಇಳಿದು ಬರೋದನ್ನ ನಾವು ನೋಡ್ಲಿಕ್ಕೆ ಸಾಧ್ಯನಾ? ಏಮೇ, ನೀವು ಕೇಳ್ರಿ, ಯೋಹಾನನ್ನ ಕೇಳ್ರಿ. ವಾಕ್ಯಗಳನ್ನ ಓದುವಾಗ ಯೋಹಾನನ್ನೇ ನಿನ್ನ ಅನುಭವ ಏನು ಕೇಳಬೇಕು ನೀವು. ಶಾದ್ರಕ್, ಮೇಷಕ್, ಅಬೇದ್ನೆಗೋರ ಹತ್ರ ಕೇಳಬೇಕು, ಅಬ್ರಹಾಮ್ ಹತ್ರ ಕೇಳಬೇಕು. ಅಬ್ರಹಾಮನೇ, ನಿನ್ನ ಯಾವ ಪರಿಸ್ಥಿತಿಯಲ್ಲಿ ದೇವರು ಇಳಿದು ಬಂದ್ರು? ಅಬ್ರಹಾಮನಿಗೆ ಹೇಳಲಿಕ್ಕೆ ಸಾಧ್ಯ, ನನ್ನ ಮಗನನ್ನ ಬಲಿ ಕೊಡುವ ಸಮಯದಲ್ಲಿ ನಾನು ಕಂಡೆ. ಹಲ್ಲೆಲೂಯಾ. ಎಲ್ಲವನ್ನು ಒದಗಿಸುವ ಆತನನ್ನ ನಾನು ಕಂಡೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ವಾಕ್ಯಗಳನ್ನು ಕೇಳಿ ರಿಸೀವ್ ಮಾಡ್ಕೊಳ್ರಿ. ಆಮೆನ್. ಜೀಸಸ್. ಮತ್ತೆ ಕೇಳ್ಬೋದು ನೀವು, ಯಾಕೋಬನ ಕೇಳ್ಬೋದು, ಯಾಕೋಬೆ ನಿನ್ನ ಅನುಭವ ಏನು? ಯಾಕೋಬೆ, ನೀನು ಒಬ್ಬನೇ ನಡೀತಿದ್ದೆ ಅಲ್ಲ, ನೀನು ಮನೆಯನ್ನು ಬಿಟ್ಟು ಓಡ್ತಾ ಇದ್ದೆ ಅಲ್ಲ, ನಿನ್ನ ಮಾವನ ಮನೆಗೆ ಓಡುವಂಥ ಜಾಗದಲ್ಲಿ ನೀ ಯಾವ ವಿಷಯದಲ್ಲಿ ನಿನ್ನ ಬಳಿಯಲ್ಲಿ ಇಳಿದು ಬಂದರು? ಯಾಕೋಬಗೆ ಹೇಳಲಿಕ್ಕೆ ಸಾಧ್ಯ, ಒಂದಲ್ಲ ಎರಡಲ್ಲ, ಅನೇಕ ಬಾರಿ ನನ್ನ ವಿಷಯದಲ್ಲಿ ದೇವರು ಇಳಿದು ಬಂದರು. ಹಲ್ಲೆಲೂಯಾ. ಓ, ಆತನು ಅಷ್ಟೇ, ಮರುಭೂಮಿಯಲ್ಲಿ ಆತನ ಪ್ರಯಾಣದಲ್ಲಿ ಮಲಗಿರುವಾಗ, ಓ, ತಲೆ ದಿಂಬನ್ನ ಕಲ್ಲನ್ನ ತಲೆ ದಿಂಬಾಗಿ ಇಟ್ಕೊಂಡು ಮಲಗಿರುವ ಸಮಯದಲ್ಲಿ, ಯಾರು ಇಲ್ಲದ ಸಮಯದಲ್ಲಿ, ತಂದೆ ತಾಯಿ ಯಾರು ಇಲ್ಲದ ಸಮಯದಲ್ಲಿ ಇಳಿದು ಬಂದರು ದೇವರು. ಆಮೆ ಸ್ವರ್ಗ ತೆರೆದು, ಆಮೆ ಏಣಿ ಇಟ್ಟು ಇಳಿದು ಬಂದ್ರಂತೆ. ಹಲ್ಲೆಲೂಯಾ. ಇಳಿದು ಬಂದಿದ್ದು ಮಾತ್ರ ಅಲ್ಲ, ಒಂದು ವಾಗ್ದಾನವನ್ನ ಮಾಡ್ತಾ ಇದ್ದಾರೆ, ನೀನು ಎಲ್ಲಿ ಹೋದ್ರು ನಾನು ನಿನ್ನನ್ನ ಕಾಯ್ತೇನೆ, ನಿನ್ನನ್ನು ಅಭಿವೃದ್ಧಿ ಪಡಿಸ್ತೇನೆ, ನಿನ್ನನ್ನು ಒಂದು ಜನಾಂಗವನ್ನಾಗಿ ಮಾಡ್ತೇನೆ. ಆಮೇನ್. ಹಲ್ಲೆಲೂಯಾ. ನೀವು ಒಂದೊಂದು ವ್ಯಕ್ತಿಗಳನ್ನ ತಟ್ಟಿ ಕೇಳಬೇಕು. ಓ ಹಲ್ಲೆಲೂಯಾ. ಯಾಕೋಬೆ, ನಿನ್ನ ಜೀವಿತದ ಅನುಭವ ಏನು? ಯಾಕೋಬನ ಹೇಳ್ತಾನೆ, ಎಸ್ಸಾವನು ನನ್ನನ್ನು ಕೊಲ್ಲಿಕ್ಕೆ ಬರುವಾಗಲೂ ದೇವರು ಇಳಿದು ಬಂದರು. ಎಲ್ಲ ನಾನು ಹೇಳ್ತಾ ಇದ್ದೀನಿ ದೇವರ ಮಕ್ಕಳೇ, ಪರಿಸ್ಥಿತಿ ನಮಗೆ ಮಾತ್ರ, ಆದರೆ ದೇವರಿಗಲ್ಲ. ನಮ್ಮ ಯಾವ ಪರಿಸ್ಥಿತಿ ಆದರೂ ನಮಗೆ ಮಾತ್ರ. ಓನ್ಲಿ ಥಿಂಗ್ ನಾವೇನು ಮಾಡಬೇಕು, ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರನ್ನ ಹುಡುಕಬೇಕು, ದೇವರನ್ನ ಕರಿಬೇಕು, ಮೊರೆ ಇಡ್ರಿ. ಫ್ಯಾಮಿಲಿಯಾಗಿ ಕುತ್ಕೊಂಡು ಮೊರೆ ಇಡ್ರಿ. ನಮ್ಮ ಕೈಲಿ ಆಗದೆ ಇರುವಂಥ ವಿಷಯಗಳ ಮೇಲೆ ಕುಳಿತುಕೊಂಡು, ದೇವರೇ ಈ ವಿಷಯದ ಮೇಲೆ ಒಂದು ಸಾರಿ ಚಲಿಸು, ಇಳಿದು ಬಾ, ಇಳಿದು ಬಾ, ಇಳಿದು ಬಾ, ನನ್ನ ಜೀವಿತದಲ್ಲಿ ಇಳಿದು ಬಾ, ಬಿಸ್ನೆಸ್ ಅಲ್ಲಿ ಇಳಿದು ಬಾ, ನನ್ನ ಮಕ್ಕಳ ವಿಷಯದಲ್ಲಿ ಇಳಿದು ಬಾ. ಆಮೇನ್. ಸಮಸ್ಯೆ ನಮಗಿರೋದು. ಹಲ್ಲೆಲೂಯಾ. ನಾವು ಕರಿಬೇಕು. ಹಲ್ಲೆಲೂಯಾ. ಅದ್ರ ಮೇಲೆ ಇಳಿದು ಬಾ. ಆಮೇನ್. ನಾವು ನಂತರ ಕೇಳೋಣ, ಯೋಸೇಫನ ಕೇಳಿ ನೋಡ್ರಿ. ಯೋಸೇಫನೇ, ನಿನ್ನ ಯಾವ ವಿಷಯದಲ್ಲಿ ದೇವರು ಇಳಿದು ಬಂದ್ರು? ಆಮೇನ್. ಹಲ್ಲೆಲೂಯಾ. ಯೋಸೇಫನಿಗೆ ಹೇಳಲಿಕ್ಕೆ ಪದಗಳಿಲ್ಲ, ಯಾಕಂದ್ರೆ 17ನೇ ವಯಸ್ಸಿನಿಂದಲೂ ದೇವರು ಅವನ ಜೊತೆಗೆ ಇಳಿದು ಬಂದರು. ಹಲ್ಲೆಲೂಯಾ. ಒಂದು ಬಾವಿಯಲ್ಲಿ, ಹಾಳು ಬಾವಿಯಿಂದ ಹಿಡಿದು ಆತನು ಜೈಲಲ್ಲಿ ಇರೋ ತನಕ ದೇವರು ಇಳಿದು ಬಂದರು. ಆಮೇನ್. ಪ್ರೈಸ್ ದಿ ಲಾರ್ಡ್. ಆತನು ಮಾರಲ್ಪಟ್ಟಾಗಲೂ ದೇವರು ಅವನ ಜೊತೆ ಇದ್ರು. ಆಮೇನ್. ಪ್ರೈಸ್ ದಿ ಲಾರ್ಡ್. ಇದ ಅನುಭವ ನಾನು ಹೇಳಿದೆ, ಯೆಹೋವನು ಉತ್ತಮನೆಂದು ಅನುಭವ ಸವಿದು ನೋಡ್ರಿ. ರುಚಿಸಿ ನೋಡಿದ್ದೀರಾ ನೀವು? ರುಚಿಸಿ ನೋಡಿದ್ದೀರಾ? ನಾನು ಹೇಳ್ತೇನೆ, ರುಚಿಸಿ ನೋಡಿದವ್ರು ಯಾರು ನಿಮ್ಮ ಥರ ಕೂತ್ಕೊಳ್ಳೋದಿಲ್ಲ. ದೇವರನ್ನು ರುಚಿಸಿ ನೋಡಿದವ್ರು ನಿಮ್ಮ ಥರ ಕೂತ್ಕೊಳ್ಳೋದಿಲ್ಲ. ಆಮೇನ್. ಅವರ ಬಾಯಿಂದ ಸ್ತೋತ್ರಗಳು. ಆಮೇನ್. ಪ್ರೈಸ್ಗಳು. ಸುಮ್ಮನೆ ಈ ಥರ ಕೇಳೋದಿಲ್ಲ. ಹಲ್ಲೆಲೂಯಾ. ನನ್ನ ಕೇಳ್ರಿ, ಈಗ ನನ್ನ ಕೇಳ್ರಿ ವೀಣಾ ಸಿಸ್ಟರ್, ನಿಮ್ಮ ಯಾವ ವಿಷಯದಲ್ಲಿ ದೇವರು ಇಳಿದು ಬಂದರು? ಹಲ್ಲೆಲೂಯಾ. ಇವತ್ತು ಸಂಜೆ ತನಕ ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಸಾಧ್ಯ, ನನ್ನ ಎಲ್ಲ ವಿಷಯದಲ್ಲೂ ಒಂದೊಂದು ಸಮಯದಲ್ಲೂ ದೇವರು ಇಳಿದು ಬಂದಿದ್ದನ್ನು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಆಮೇನ್. ಇವತ್ತು ಬೆರಾಕದ ಒಂದೊಂದು ವಿಶ್ವಾಸಿ ಹತ್ರ ಬೇರೆಯವರು ಕೇಳಬೇಕು, ನಿಮ್ಮ ಯಾವ ವಿಷಯದಲ್ಲಿ ದೇವರು ಇಳಿದು ಬಂದರು? ನಮ್ಮ ಹತ್ರ ಸಾಕ್ಷಿ ಇದೆಯಾ? ಸಾಕ್ಷಿ ಇದೆಯಾ? ದಿನ ದಿನ ಅನುದಿನ ಅದ್ಭುತವನ್ನು ನಾನು ನಿನ್ನನ್ನು ನೋಡಲಿಕ್ಕೆ ಮಾಡ್ತೇನೆ. ಇದು ದೇವರ ವಾಗ್ದಾನ. ಅನುದಿನ ನಮಗೆ ಅದ್ಭುತಗಳನ್ನ ನೋಡ್ಲಿಕ್ಕೆ ಸಾಧ್ಯ. ಓನ್ಲಿ ಥಿಂಗ್ ಯಾವಾಗ ನಾವು ಕರಿಬೇಕು, ನಾವು ನೋಡಬೇಕು, ಕರಿಬೇಕು, ಕೂಗಬೇಕು. ಆಮೇನ್. ಇಳಿದು ಬಾ ಅಂತ ಹೇಳ್ಬೇಕು. ಹಲ್ಲೆಲೂಯಾ. ನೀವು ಕೇಳ್ರಿ, ಹಾಗೆ ಕೇಳ್ಕೊಂಡು ಹೋಗ್ರಿ. ಎಲಿಯಾನ ಕೇಳಿ ನೋಡ್ರಿ. ಎಲಿಯಾನೇ, ನಿನ್ನ ಯಾವ ವಿಷಯದಲ್ಲಿ ಇಳಿದು ಬಂದ್ರು? ಎಲಿಯ ಹೇಳ್ತಾನೆ, ಅಯ್ಯೋ ಒಂದ ಎರಡ. ಹಲ್ಲೆಲೂಯಾ. ಬರಗಾಲದಲ್ಲಿ ಏನೂ ಇಲ್ಲದಿರುವಾಗಲೂ ದೇವರು ನನ್ನನ್ನು ಕಾಗೆಯಿಂದ ಪೋಷಿಸಿದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಳ್ತಾರೆ ನೆಕ್ಸ್ಟ್ ಒಂದು ದೊಡ್ಡ ಬರಗಾಲ ಬರ್ಲಿಕ್ಕಿದೆ ಅಂತ. ನಂಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅಂತ. ಈಗೆಲ್ಲ ಕೊರೋನಾ ಆಯಿತು, ನೆಕ್ಸ್ಟ್ ಒಂದು ದೊಡ್ಡ
ಒಂದು ಬರಗಾಲ ಬರ್ಲಿಕ್ಕಿದೆ. ಮಳೆಯಿಂದ ನಾಶ ಆಯಿತು. ಆ ಬರಗಾಲಕ್ಕಾಗಿ ಏನು ಮಾಡ್ತಿದ್ದಾರೆ, ಅನೇಕರು ದೊಡ್ಡ ದೊಡ್ಡ ವ್ಯಕ್ತಿಗಳು ಜಾಗಗಳನ್ನೆಲ್ಲ ತಗೊಂಡು ಅವರು ಬೆಳೆಯನ್ನು ಬೆಳೆದು ಅವರು ಶೇಖರಿಸಿಟ್ಕೊಳ್ತಿದ್ದಾರೆ. ಯಾಕೆಂದರೆ ನೆಕ್ಸ್ಟ್ ಯಾರಾದರೂ ಬಂದು ಕೇಳುವಾಗ ಹಣದಲ್ಲಿ ಮಾರಲಿ. ಆದರೆ ನಾನು ನಿಮಗೊಂದು ಹೇಳ್ತೇನೆ, ವಾಕ್ಯ ಹೇಳ್ತಾ ಇದೆ, ಬರಗಾಲ ಇದ್ರೂ ಕೂಡ, ಯಾರಿಗೆ ಆಹಾರ ಸಿಕ್ಕದೆ ಇದ್ರೂ ಕೂಡ ದೇವರ ಮಕ್ಕಳು ಆ ಬರಗಾಲದಲ್ಲೂ ದೇವರನ್ನ ನೋಡಿ ಕೂಗೋದಾದ್ರೆ, ಮೊರೆ ಇಡೋದಾದ್ರೆ, ಆ ಬರಗಾಲದಲ್ಲೂ ಪೋಷಿಸಲು ಶಕ್ತನಾಗಿದ್ದಾನೆ ನಮ್ಮ ದೇವರು. ಆಮೆನ್, ಹಲ್ಲೆಲೂಯ. ಅಂದು ಎಲಿಯನಿಗೆ ಕಾಗೆ ಮುಖಾಂತರ ಕಳಿಸಿದ್ರೆ, ಇವತ್ತು ಕೂಗುವ ನಮಗೆ ದೇವರು ಅದ್ಭುತವಾಗಿ ಬೇರೆ ರೀತಿಯಲ್ಲಿ ದಾರಿ ತರೀತಾರೆ. ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಎಲಿನ ಕೇಳ್ರಿ, ಅವನು ಹೇಳ್ತಾನೆ, ಅಲ್ಲಿ ಮಾತ್ರ ಅಲ್ಲ, ಒಂದು ವಿಧವೆ ಮನೆಯಲ್ಲೂ ದೇವರು ನನ್ನನ್ನ ಇಳಿದು ಬಂದು ಪೋಷಿಸೋದು. ಆಮೆನ್, ಹಲ್ಲೆಲೂಯ. ಕಂಪ್ಲೀಟ್ ಸೋರ್ಸೇ ಇಲ್ಲ ಅಲ್ವಾ, ಟ್ರೆಷರರ್ ಮನೆಯಲ್ಲಿ ಅಲ್ಲ, ರಾಜನ ಮನೆಯಲ್ಲಿ ಅಲ್ಲ, ಏನೂ ಇಲ್ಲದೆ ಒಂದೊತ್ತಿನ ಆಹಾರ ತಿಂದು ಸಾಯ್ಲಿಕ್ಕೆ ಹೊರಟಂತ ವಿಧವೆ ಮನೆಯಲ್ಲೂ ದೇವರು ಇಳಿದು ಬಂದು ದೇವರು ಪೋಷಿಸಿದ್ರಂತೆ. ಆಮೆನ್, ಹಲ್ಲೆಲೂಯ. ಅಷ್ಟು ಮಾತ್ರ ಅಲ್ಲ, ನನ್ನ ದೇವರು ದೊಡ್ಡದ, ನಿನ್ನ ದೇವರು ದೊಡ್ಡದ ಅಂತ ಕೂಗು ಹಾಕಿದ ಬಾಳನ ವಿಗ್ರಹದ ಮುಂದೆ ಆಮೆನ್ ಆಕಾಶ ತೆರೆದು ಬೆಂಕಿಯಾಗಿ ದೇವರು ಇಳಿದು ಬಂದು ನಾನೇ ದೇವರು ಎಂಬುದಾಗಿ ನಿರೂಪಿಸಿ ತೋರಿಸಿದ್ರು ಎಲಿಯನಿಗೆ. ಆಮೆನ್. ಆಗ ಜನ ಎಲ್ಲ ಕೂಗಿದ್ರು, ಕರ್ತನೇ ದೇವ, ಕರ್ತನೇ ದೇವ. ಆಮೆನ್, ಹಲ್ಲೆಲೂಯ. ನಿಂದೆ ಅವಮಾನಗಳು, ಎಲ್ಲಿ ನಿನ್ನ ದೇವರು? ಸಭೆಗೆ ಹೋಗ್ತಾ ಇದೆಯಾ, ಏನು ಸಿಕ್ತು? ಏನಕ್ಕೆ ಹೋಗ್ತಿದ್ಯಾ ನೀನು? ಯಾಕೆ ಜಾತಿ ಬಿಟ್ಟು ಹೋದೆ? ಏನು ಸಿಕ್ತು ನಿಂಗೆ ಅಂತ ಕೇಳಿದ್ರೆ ಹೇಳಲಿಕ್ಕೆ ಸಾಧ್ಯನಾ? ಆ ನಿಂದನೆಗಳ ಮಧ್ಯದಲ್ಲೂ ದೇವರು ಇಳಿದು ಬಂದು ನಮ್ಮನ್ನ ಆಮೆನ್ ಓನ್ಲಿ ಥಿಂಗ್ ಕರಿಬೇಕು, ಕೂಗಬೇಕು, ಹೇಳಬೇಕು, ಇಳಿದು ಬಾ ದೇವ್ರೆ. ಈ ಪರಿಸ್ಥಿತಿ, ನಾನು ಒಂದು ಅವಮಾನದಲ್ಲಿ ಹೋಗ್ತಾ ಇದ್ದೀನಿ, ನಾನು ಈ ನಿಂದನೆಯಲ್ಲಿ ಹೋಗ್ತಾ ಇದ್ದೇನೆ, ಸಭೆಗೆ ಹೋಗ್ತಾ ಇದ್ದೇನೆ, ನನಗೇನು ಸಿಕ್ತು ಅಂತ ಕೇಳುವಂತಹ ಆ ಕ್ವಶ್ಚನ್ ಒಳಗಡೆ ನಾನು ಹೋಗ್ತಾ ಇದ್ದೀನಿ ಅಂತ ಕೂಗಿ ಕೇಳಿ ನೋಡ್ರಿ. ಆಮೆನ್, ಹಲ್ಲೆಲೂಯ. ಇಳಿದು ಬರುವ ದೇವರನ್ನ ನಿಮಗೆ ಕಾಣಲಿಕ್ಕೆ ಸಾಧ್ಯ ಸಿಸ್ಟರ್. ಕೇಳ್ರಿ, ಒಬ್ಬರೊಬ್ಬರನ್ನ ತಟ್ಟಿ ಕೇಳ್ರಿ. ಸತ್ಯವೇದದಲ್ಲಿ ಒಬ್ಬರೊಬ್ಬರ ಹೆಸರು ಬರೆದಿಟ್ಟಿದ್ದು ಏನಕ್ಕೆ ಗೊತ್ತಾ? ಆಮೇಲೆ ದಾನಿಯೇಲನ ಕೇಳಿ ನೋಡ್ರಿ. ದಾನಿಯೇಲನ ಸಿಂಹದ ಆ ಗುಹೆ ಒಳಗಡೆ ಹಾಕಿದ್ರು. ಆಮೇಲೆ ಕೇಳ್ರಿ, ದಾನಿಯೇಲನೇ ನಿನ್ಗೆ ಯಾವ ರೀತಿ ಇಳಿದು ಬಂದ್ರು? ತಿನ್ನುವ ಸಿಂಹದ ಮಧ್ಯದಲ್ಲಿ ಇಳಿದು ಬಂದ ದೇವರು. ಆಮೇಲೆ ನಮ್ಮನ್ನ ನುಂಗಲು ಬರುವಂತ ಶತ್ರುಗಳ ಮಧ್ಯದಲ್ಲಿ ಇಳಿದು ಬರುವ ನನ್ನ ದೇವರು. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಸಿಂಹದ ಗುಹೆಯಲ್ಲಿ ಹಾಕುವಾಗ ದಾನಿಯೇಲನಿಗೆ ಭಯ ಆಯ್ತಾ? ಅವನಿಗೊಂದು ಗೊತ್ತು, ಸಿಂಹದ ಗುಹೆ ಇರಲಿ, ಆ ಒಂದು ಬೆಂಕಿಯ ಮಧ್ಯ ಇರಲಿ, ಎಲ್ಲಿ ಹಾಕಿದ್ರು ಅದರ ಮಧ್ಯದಲ್ಲಿ ಇಳಿದು ಬರುವ ದೇವರೆಂಬುದಾಗಿ ಮೊದಲೇ ಅವನಿಗೆ ಗೊತ್ತಿತ್ತು. ಆಮೇಲೆ ಇವತ್ತು ನಾನು ಕೇಳ್ತಾ ಇದ್ದೀನಿ, ನಾವು ದೇವರನ್ನ ಸ್ವೀಕರಿಸಿದ್ದೀವಲ್ಲ, ನಾವು ರಕ್ಷಣೆ ಹೊಂದಿದ್ದೀವಲ್ಲ, ನಮಗೆ ನಂಬಿಕೆ ಇದೆಯಾ ನನ್ನ ಪರಿಸ್ಥಿತಿಯಲ್ಲಿ? ಆಮೇಲೆ ಬಾಯಿಂದ ಹೇಳ್ಬೇಡ್ರಿ, ಬಾಯಿಂದ ನೀವು ಯೋಚನೆ ಮಾಡ್ರಿ. ನನ್ನ ಪರಿಸ್ಥಿತಿಯಲ್ಲಿ ನನ್ನನ್ನು ನಡೆಸಲು ಶಕ್ತನಾದವನಿದ್ದಾನೆ, ನನ್ನನ್ನು ನಡೆಸ್ತಾನೆ, ಆತನು ನನ್ನನ್ನು ನಿಲ್ಲಿಸ್ತಾನೆ, ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಆಮೇಲೆ ನಾನು ಬಿದ್ದು ಹೋಗೋದಿಲ್ಲ, ನಾನು ಅವಮಾನ ಪಡೋದಿಲ್ಲ, ನಾನು ಸೋತು ಹೋಗೋದಿಲ್ಲ. ಆಮೆನ್, ಹಲ್ಲೆಲೂಯ. ಸಿಂಹದ ಗುಹೆ ಇರಲಿ, ಬೆಂಕಿ ಇರಲಿ, ಮರಳು ಗಾಡಿ ಇರಲಿ, ಒಂಟಿತನ ಇರಲಿ, ಆಮೆನ್, ಹಲ್ಲೆಲೂಯ. ನೀವು ಕೂಗುವಾಗ ಇಳಿದು ಬರುವ ದೇವರಾಗಿದ್ದಾರೆ ನನ್ನ ದೇವರು. ಆಮೆನ್. ದೇವ್ರಿಗೊಂದು ಸ್ತೋತ್ರ ಹೇಳ್ರಿ, ಚೆನ್ನಾಗಿ ಸ್ತೋತ್ರ ಮಾಡ್ರಿ. ಹೇಳ್ರಿ, ಬ್ರದರ್ ಸಾಲಗಳಿದೆ, ಸಾಲಗಾರರು ಬಂದು ಕಾಡ್ತಾ ಇದ್ದಾರೆ, ಹೇಳ್ರಿ, ದೇವ್ರೇ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ಈಗ ನನ್ನ ಪರಿಸ್ಥಿತಿ ಮಧ್ಯದಲ್ಲಿ ಇಳಿದು ಬಾ. ಆಮೇಲೆ ನನ್ನ ಮನೆಯನ್ನು ನೀನು ಬಿಟ್ಕೊಡ್ತಾ ಇದ್ದೀನಿ, ಇಳಿದು ಬಾ. ನನ್ನ ಅವಸ್ಥೆಗಳ ಮಧ್ಯದಲ್ಲಿ ಇಳಿದು ಬಾ. ಆಮೇಲೆ ನಮ್ಮ ಕಷ್ಟಗಳ ಮೇಲೆ ಮೆಟ್ಟಿ ನಿಲ್ಲುವ ಯೇಸುವನ್ನು ನಾವು ಆರಾಧಿಸ್ತಾ ಇದ್ದೇವೆ. ಆಮೇಲೆ ಒಂದ್ಸಾರಿ ಶಿಷ್ಯಂದಿರು ಅವ್ರು ಏನು ಮಾಡಿದ್ರು, ಹಡಗಿನಲ್ಲಿ ಯಾತ್ರೆ ಮಾಡ್ತಾ ಇದ್ರು. ಆದರೆ ಆ ಹಡಗಿನ ಎಲ್ಲ ಅವಸ್ಥೆಗಳನ್ನು ತಿಳಿದಂಥ ಶಿಷ್ಯರು, ಅವರು ನನ್ನ ಹಾಗೆ ನಿನ್ನ ಹಾಗೆ ಅಲ್ಲ, ಎಲ್ಲ ಗೊತ್ತಿದೆ ಅವ್ರಿಗೆ. ಯಾವಾಗ ಯಾವ ಗಾಳಿ ಬರುತ್ತೆ, ಎಷ್ಟು ದೊಡ್ಡ ಅಲೆ ಬಂದರೆ ನಾವು ಮುಳುಗಿ ಹೋಗ್ತೇವೆ ಎನ್ನುವ ಎಲ್ಲ ಡೀಟೇಲ್ಸ್ ಗೊತ್ತಿರುವಂತಹ ಶಿಷ್ಯಂದಿರು ಬರುವಂಥ ಎದುರಾಗಿ ಬರೋ ಸುಂಟರ ಗಾಳಿಯನ್ನು, ಅಲೆಗಳನ್ನು ನೋಡಿ ಭಯಪಟ್ಟರು. ಈಗ ಮುಳುಗೋಗ್ತೇವೆ, ಹೌದು ನಿಜ, ಈಗ ಮುಳುಗೋಗ್ತಾರೆ. ಆ ರೀತಿ ಇದ್ದಾಗ ಆಮೇನ್ ದೇವ್ರನ್ನ ಕರೆದಾಗ ಆಮೇನ್ ಹಲ್ಲೆಲೂಯ, ಆ ಅಬ್ಬರಿಸುವ ಅಲೆಯ ಮೇಲೆ ಕಾಲಿಟ್ಟು ಯೇಸು ಅಲ್ಲಿ ಇಳಿದು ಬಂದ್ರೆ. ಆಮೇಲೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಎಷ್ಟು ದೊಡ್ಡ ಪ್ರಾಬ್ಲಮ್ ನಿಮ್ಮನ್ನ ಮುಳುಗಿಸ್ಲಿಕ್ಕೆ ಬಂದರೂ ಕೂಡ ನೀವು ಕರೆಯೋದಾದ್ರೆ ದೇವರು ಅದರ ಮೇಲೆ ಕಾಲುಗಳನ್ನ ಇಟ್ಟು ಬರ್ತಾರೆ. ಆ ದೃಷ್ಟಿಕೋನದಲ್ಲಿ ದೇವ್ರನ್ನ ನಾವು ನೋಡ್ಬೇಕು. ನಾವೇನ್ ಮಾಡ್ತೇವೆ, ನಮ್ಮ ಸಮಸ್ಯೆ ದೊಡ್ಡದು, ನಮಗೆ ಎಷ್ಟು ದೊಡ್ಡದು ತೆರೆಯುಮ ಸಿಸ್ಟರ್, 30 ಲಕ್ಷ ಕಡೋ ಅಲ್ವಪ್ಪ, 5 ಲಕ್ಷ ಸಾಲ, ಎಷ್ಟು ಸಾಲ ಇದೆ,
ಹೆಂಗೆ ಮುಗಿಯೋದು? ನಾನು ಹೇಳೋದು ಅದನ್ನು ಕಮ್ಮಿ ಮಾಡು, ಅದನ್ನು ಕಮ್ಮಿ ಮಾಡಿ ಸರ್ವಶಕ್ತನಾದ ದೇವರ ಬಗ್ಗೆ ಹೇಳಲಿಕ್ಕೆ ಆಮೇನ್. ನನ್ನ ದೇವರು ನನಗೆ ಒದಗಿಸಿ ಕೊಡ್ತಾರೆ. ನನ್ನ ದೇವರು ನನ್ನನ್ನು ಕೈ ಬಿಡೋದಿಲ್ಲ. ಏಮೆ ನನ್ನನ್ನು ಲಜ್ಜೆಗಿಡ್ಲಿಕ್ಕೆ ಬಿಡೋದಿಲ್ಲ. ಆಮೆ ಮಹಿಮೆ ಕೊಡಬೇಕು. ಯಾವುದಕ್ಕೆ? ಸಾಲಕ್ಕೆ, ರೋಗಕ್ಕೆ. ಅಯ್ಯೋ ನಂಗೆ ಅಲ್ಲಿ ನೋವು, ಇಲ್ಲಿಂದ ಅಲ್ಲಿ ನೋವು, ಅಲ್ಲಿ ಎಳೆದ್ರೆ ಹಿಂಗೆ ಆಗುತ್ತೆ, ಇಲ್ಲಿ ಎಳೆದ್ರೆ ಹಂಗೆ ಆಗುತ್ತೆ. ಇಲ್ಲ, ಸ್ಟಾಪ್. ಅದನ್ನ ನಿಲ್ಲಿಸ್ಬಿಟ್ಟು ಯೆಹೋವ ರಾಫಾ, ಏಮೆ ಸೌಖ್ಯದಾತನನ್ನು ನಾನು ಆರಾಧಿಸ್ತಾ ಇದ್ದೇನೆ. ನನಗೆ ಏನೇ ಇರಲಿ, ನನಗೆ ಕ್ಯಾನ್ಸರೇ ಇರಲಿ, ನನಗೆ ಬಿಡಿಸಲು ಶಕ್ತಿ. ಕಷ್ಟಗಳ ಮಧ್ಯದಲ್ಲಿ ಕೂಗಿದಾಗ ಇಳಿದು ಬರುವ ದೇವರನ್ನು ದೃಷ್ಟಿಸಲು ನಮಗೆ ಸಾಧ್ಯವಾಗಬೇಕು. ಆಮೇಲೆ ಅದನ್ನೇ ದೇವರು ಹೇಳಿದ್ರು, ದೃಷ್ಟಿಸಿ ನೋಡಿದವರು ಪ್ರಕಾಶ ಹೊಂದಿದವರು. ನಾವು ಹಲವು ಬಾರಿ ಸಮಸ್ಯೆನೇ ದೃಷ್ಟಿಸ್ತಾ ಇದ್ದೇವೆ. ಅದಕ್ಕೆ ನಾನು ಹೇಳಿದ್ದು, ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡು. ಕಣ್ಣುಗಳನ್ನ ಪ್ರಾಬ್ಲಮ್ ಇಂದ ತೆಗೆದು ಪರ್ವತದ ಕಡೆಗೆ, ಉತ್ತರ ಬರುವ ಕಡೆಗೆ. ಆಮೇಲೆ ಹೇಳ್ರಿ, ನಾನು ಇನ್ನು ಪ್ರಾಬ್ಲಮ್ನ ನೋಡೋದಿಲ್ಲ. ಹೇಳ್ರಿ, ನಾನು ನೋಡೋಲ್ಲ. ನನ್ನ ಜಗಳವನ್ನು ನೋಡೋದಿಲ್ಲ, ನನ್ನ ಸಾಲವನ್ನು ನೋಡೋದಿಲ್ಲ. ನಾನು ಪರಿಹಾರ ಮಾಡುವಾತನನ್ನು ನೋಡ್ತೇನೆ, ನನ್ನ ಉತ್ತರ ಕೊಡುವಾತನನ್ನು ನೋಡ್ತೇನೆ, ನನ್ನ ಸಮಸ್ಯೆಯಲ್ಲಿ ಇಳಿದು ಬರುವ ಯೇಸುವನ್ನ ನೋಡ್ತೇನೆ. ಸುಮ್ಮನೆ ಚೆನ್ನಾಗಿದೆ ಮೆಸೇಜ್ ಅಂತ ಕೇಳಿ ಹೋಗೋದಲ್ಲ, ಪ್ರಾಕ್ಟಿಕಲಿ ಇದನ್ನ ಅಪ್ಲೈ ಮಾಡಬೇಕು. ಆಮೇನ್, ಪ್ರೈಸ್ ಅಲ್ಲ. ದಾನಿಯೇಲನ ಕೇಳಿ ನೋಡ್ರಿ, ಗರ್ಜಿಸುವ ಸಿಂಹ, ಬಾಯಿ ತೆರೆದು ನುಂಗುವ ಸಿಂಹ. ಅದಕ್ಕೆ 3 ದಿನ ಊಟ ಕೊಟ್ಟಿರಲಿಲ್ಲ. ಅದರ ಮಧ್ಯದಲ್ಲಿ ಹಾಕಿದ ವ್ಯಕ್ತಿಯನ್ನ ಅದನ್ನ ನೋಡಿದಾಗ ನಾನು ಕೇಳ್ತೀನಿ, ನನಗೆ ತುಂಬ ಆಸೆ. ಒಬ್ರೊಬ್ರನ್ನ ಮೇಲೆ ಹೋದಾಗ ಫಸ್ಟ್ ಕೇಳಬೇಕು, ನಿಂಗೆ ಹೇಗಿತ್ತು ಅನುಭವ? ನಾನಾಗಿದ್ರೆ ಆ ಸಿಂಹ, ಈಗ ನಾನು ಸಿಂಹದ ಬಾಯೊಳಗೆ ಹೋದೆ ಅಂತ ನಾನು ಯೋಚನೆ ಮಾಡ್ತೀನಿ. ಆದರೆ ದಾನಿಯೇಲ ಹಾಗಲ್ಲ. ಸಿಂಹದ ಬಾಯನ್ನು ಮುಚ್ಚಲು ಶಕ್ತನಾದವನನ್ನ ಆ ಬಾವಿಯಲ್ಲಿ ಆತನ ನೋಡ್ದ. ಅದೇ ಡಿಫ್ರೆನ್ಸ್ ನಮಗೂ ಅವ್ರಿಗೂ, ಅದೇ ಡಿಫ್ರೆನ್ಸ್. ನಾನು ನೀನು ಬಾಯಿ ಈಗ ನುಂಗೇ ಬಿಡ್ತು, ಮುಗೀತು ನನ್ನ ಕತೆ. ಆದರೆ ಆತನಾಗಲ್ಲ. ಪ್ರೈಸ್ ಅಲ್ಲ. ವಿಧಿ ಬರೆದ್ರು, ಗೌರ್ಮೆಂಟ್ ಬರೀತು, ಮುಗೀತು, ಫಿನಿಶ್ಡ್. ಯಾರು? ಪೌಲ ಸೀಲಸ್, ಮುಗೀತು ಅವತ್ತಿಗೆ. ಆದರೆ ದೇವ್ರು ಹಾಗಲ್ಲ, ಅವರು ಹಾಗಲ್ಲ. ಸ್ತುತಿ ಪದಗಳನ್ನ ಆಡ್ತಾ ಇದ್ರಂತೆ. ಅವ್ರಿಗೆ ಗೊತ್ತಿತ್ತು ಒಂದು ಬಿಡುಗಡೆ ಇದೆ. ಆಮೆನ್, ಹಲ್ಲೆಲೂಯಾ. ಹಾಗೆ ನಾವು ಮುಂದುವರೆದು ಇನ್ನು ನೋಡೋದಾದ್ರೆ ನಾವು ಕೇಳ್ತಾ ಹೋಗೋಣ. ನಾನು ತುಂಬ ಜನದ ಹೆಸರು ಬರೆದಿದ್ದೀನಿ. ಬರ್ತಲೋಮಿಯ ಕುರುಡನ ಹತ್ರ ಕೇಳೋಣ, ನೀನು ಯಾಕೆ ಕೂಗಿದೆ? ನೀನು ಕೂಗಿದಾಗ ಏನಾಯ್ತು? ಅವನು ಹೇಳಲಿಕ್ಕೆ ಸಾಧ್ಯ. ನಾನು ಕೂಗಿದೆ ಅಷ್ಟೇ. ಏನಂತ ಕೂಗಿದೆ? ದಾವಿದ ಪುತ್ರ ನನ್ನ ಮೇಲೆ ಕರುಣೆ ಇಡು ಅಂತ ಕೂಗಿದೆ. ದೇವರು ಇಳಿದು ಬಂದರು. ಆಮೆನ್, ಹಲ್ಲೆಲೂಯಾ. ಬೆಥೆಸ್ದಾ ಕೊಳದಲ್ಲಿ ಒಬ್ಬ ಬಿದ್ದಿದ್ದ, ಅವನೇನು ಮಾಡಿಲ್ಲ, ನೋಡ್ತಾ ಇದ್ದ. ಅವನ ಪರಿಸ್ಥಿತಿಯನ್ನು ನೋಡಿ ದೇವ್ರು ಕೇಳಿದ್ರು. ಇವಾಗ ನಾನು ಕೇಳ್ತೇನೆ, ಇನ್ನೂ ತುಂಬ ಜನರನ್ನ ನಾನು ಹೇಳ್ತಾ ಹೋಗ್ಬೋದು. ನೀವು ಕೇಳಬೇಕು. ವಾಕ್ಯಗಳನ್ನ ಓದುವಾಗ ಈ ರೀತಿ ಮಾತಾಡಬೇಕು. ವಾಕ್ಯಗಳನ್ನ ಓದ್ತಾ ಇರುವಾಗ ನೀವು ಕೇಳ್ಬೇಕು. ಅಬ್ರಾಮ್ ಹತ್ರ, ಅಬ್ರಾಮ್ ನಿನ್ಗೆ ಹೆಂಗೆ ನಂಬಲಿಕ್ಕೆ ಸಾಧ್ಯ ಆಯಿತು? 100 ವರ್ಷ ಆದರೂ ಮಕ್ಕಳಾಗ್ತಾರೆ ಅಂದರೆ ನೀನು ಹೇಗೆ ನಂಬಿದೆ? ಈ ಥರ ನೀವು ಕೇಳಬೇಕು, ಪ್ರಶ್ನೆಗಳನ್ನ ಕೇಳಬೇಕು. ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕಳೆದ ಸತಿ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, 40 ವರ್ಷ ಮರಳುಗಾಡಲ್ಲಿ ಇಸ್ರೇಲ್ನ ನಡೆಸಬೇಕಾದ ಅಗತ್ಯ ಇತ್ತ? ಅದು ಇರದೇ ಒಂದು ವಾರದ ಒಂದು ಪ್ರಯಾಣ ಅಷ್ಟೇ. 1 ವಾರದಲ್ಲಿ ನಡ್ಕೊಂಡು ಬರೋದನ್ನ ಯಾಕೆ 40 ವರ್ಷ ಮಾಡಿದ್ರು? ಅದನ್ನು ನೀವು ಎಲ್ಲಿ ಕೇಳಬೇಕು? ಯಾಕೆ ನಡೆಸ್ದೆ ದೇವ್ರೆ? 4 ದಿನದಲ್ಲಿ ನಡಿಬೇಕಾದ 40 ವರ್ಷ ಯಾಕೆ ಮಾಡಿದೆ ಅಂದರೆ ದೇವ್ರು ನಮ್ಗೆ ಕಲಿಸ್ಕೊಡ್ತಾರೆ. ಆಮೇಲೆ ಈ ರೀತಿ ಪ್ರಶ್ನೆಗಳನ್ನು ದೇವ್ರ ಹತ್ರ ಹಾಕಿ ವಾಕ್ಯಗಳನ್ನ ಓದ್ಬೇಕು. ನೆಕ್ಸ್ಟ್ ನಾನು ಬರ್ತಾ ಇದ್ದೇನೆ, ಏನಾಗುತ್ತೆ ದೇವ್ರು ಇಳಿದು ಬಂದರೆ? ಆಮೇಲೆ ನಾನೀಗ ಮುಗಿಸ್ತಾ ಇದ್ದೇನೆ ಸಂದೇಶ, ಸಮಯ ಆಯಿತು. ಆಮೇಲೆ ಏನಾಗುತ್ತೆ? ಆಮೇಲೆ ನಮ್ಮ ಯೋಚನೆಗಿಂತಲೂ, ನಾವು ಯೋಚಿಸುವುದಕ್ಕಿಂತಲೂ, ನಾವು ನೆನೆಸುವುದಕ್ಕಿಂತಲೂ, ನಾವು ಕೇಳುವುದಕ್ಕಿಂತಲೂ ಅತ್ಯಧಿಕ ಕಾರ್ಯಗಳನ್ನು ದೇವರು ಇಳಿದು ಬರುವಾಗ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವ್ರನ್ನ ಹಾಕಿದಾಗ ನಾವು ನೆನೆಸ್ತು, ಮುಗಿಯಿತು. ಆದರೆ ದೇವರು ನಮ್ಮ ಯೋಚನೆಗೆ ಮಿಗಿಲಾಗಿ, ಆಮೇನ್, ಹಲ್ಲೆಲೂಯಾ ಅಲ್ವಾ? ನಾವು ನೋಡ್ತೇವೆ, ಅವನ್ನ ದಾನಿಯೇಲನ ಗುಹೆಯಲ್ಲಿ ಹಾಕಿದಾಗ ಮುಗೀತು, ದಾನಿಯೇಲ ಕತೆ ಮುಗೀತು. ನಮ್ಮ ಯೋಚನೆ. ಆದರೆ ದೇವರು ನಮ್ಮ ಯೋಚನೆಗಿಂತ ಇನ್ನೂ ಹೆಚ್ಚಾಗಿ ಮಾಡುವಂಥ ದೇವರು. ಆಮೇಲೆ ನಾವೇನು ಯೋಚಿಸ್ತೇವೆ ಸಿಸ್ಟರ್? ನಾವೇನು ಯೋಚಿಸ್ತೇವೆ? ನಮ್ಮ ಕೈಯಲ್ಲಿ ಎಷ್ಟಿದೆ? ಶಿಷ್ಯಂದಿರು ಹಂಗೆ ಮಾಡಿದ್ರು. ಇರೋದೇ ಸ್ವಲ್ಪ ಊಟ ಅಲ್ವಾ? 2 ಮೀನು 5 ರೊಟ್ಟಿ ಅಷ್ಟೇ ಇರೋದು, ಚಿಕ್ಕದು, ಸ್ವಲ್ಪನೇ ಇರೋದು. ನಮ್ಮಿಂದ ಏನು ಸಾಧ್ಯ? ಆದರೆ ದೇವರ ವಿಷಯದಲ್ಲಿ ಇಳಿದು ಬಂದಾಗ ಅದೇ ದೇವರು ಹೆಚ್ಚಿಸಿದ್ರು. ಆಮೇಲೆ ದೇವರು ಬಂದಾಗ ಏನಾಗುತ್ತೆ? ನಮ್ಮ ಯೋಚನೆಗೆ ಮಿಗಿಲಾಗಿ ದೇವರು ಕಾರ್ಯಗಳನ್ನ ಮಾಡ್ತಾರೆ.
ಆಮೇಲೆ ಫಾರ್ ಎಕ್ಸಾಂಪಲ್ ನನಗೊಂದು 60,000 ರೂಪಾಯಿ ಸಾಲದ ಬಗ್ಗೆ ಮಾತಾಡ್ತಿದ್ದೀನಿ, ಇಲ್ಲ ನನಗೊಂದು ಸೌಖ್ಯ ಇಲ್ಲ. ನಾನು ತಕ್ಷಣ ಶಶಿಕಲಾ ಸಿಸ್ಟರ್ಗೆ ಫೋನ್ ಮಾಡಿ, ಸಿಸ್ಟರ್ ನಂಗೆ ಒಳ್ಳೆ ಡಾಕ್ಟರ್ ಹೇಳಿ, ಅಥವಾ ಯಾವ್ದಾದ್ರು ಒಂದು ಮಾರ್ವಾಡಿ ಹೇಳಿ, ಸಿಸ್ಟರ್ ನಂದೊಂದು ಗೋಲ್ಡ್ ಇದೆ ಇಡಬೇಕು. ಯಾಕೆ 60,000ನ ನಾನು ಹೇಗೆ ಸಾಲ್ವ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ, ಹೇಗೆ ರೋಗವನ್ನು ಸೌಖ್ಯ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನನ್ನ ಹತ್ರ ಏನಿದೆ, ಒಂದು ಪ್ರಾಬ್ಲಮನ್ನು ಸೊಲ್ಯೂಷನ್ ಹುಡುಕ್ಬೇಕಂದ್ರೆ ನನ್ನ ಹತ್ರ ಏನಿದೆ, ನನ್ನ ಹತ್ರ ಒಂದು ಚೈನ್ ಇದೆ, ಅದಿಟ್ರೆ 60,000 ಮುಗೀತು. ಇದು ನನ್ನ ಯೋಚನೆ, ಅರ್ಥ ಮಾಡ್ಕೊಳ್ರಿ. ಮೊದಲನೇದಾಗಿ. ಎರಡನೇದಾಗಿ, ನನಗೆ ಯಾರಿದ್ದಾರೆ ಸಹಾಯ ಮಾಡಲಿಕ್ಕೆ, ಇದು ಮನುಷ್ಯನ ಯೋಚನೆ. ನಮ್ಗೆ ಯಾರಾದರೂ ಗೌರ್ಮೆಂಟಲ್ಲಿ ಇದ್ದಿದ್ರೆ ಒಂದೇನಾದರೂ ಮಾಡಿ ನನಗೆ ಕೊಡಿಸ್ಕೊಡ್ತಾ ಇದ್ರು ಅಲ್ವಾ. BPL ಕಾರ್ಡಿಗೆ ಒಂದು ರೆಕಮೆಂಡೇಶನ್ ಫಸ್ಟ್ ಕೇಳ್ತಾರೆ, ಯಾರಾದರೂ ಗೊತ್ತಾ, ನಿಮ್ಗೆ ಗೊತ್ತಿರೋರು ಯಾರಾದರೂ ಇದ್ದಾರೆ ಸಿಸ್ಟರ್, ನಂಗೆ ಒಂದು ಕೆಲಸ ಆಗ್ಬೇಕಾಯ್ತು. ಮನುಷ್ಯನ ಬುದ್ಧಿ ಇಷ್ಟೇ. ಕೇಳಿಸ್ಕೊಳ್ತಾ ಇದ್ದೀರಾ? ನಮ್ಮ ಹತ್ರ ಏನಿದೆ, ನನ್ನ ಹತ್ರ ಇರೋದೇ ಇಷ್ಟು, ನನ್ನ ಹತ್ರ ಮಾಡೋಕ್ಕಾಗೋದೇ ಇಷ್ಟು. ಮನುಷ್ಯನ ಬುದ್ಧಿ ಹೇಳ್ತೀವಿ, ನಂಗೆ ಅವ್ರು ಗೊತ್ತು, ಅದಕ್ಕೆ ನನಗೆ ಅದು ಸಿಕ್ತು. ಒಂದು ಟಿಕೆಟ್ ರಿಸರ್ವೇಷನ್ಗೂ ಏನು ಹುಡುಕ್ತೀವಿ, ಯಾರಾದ್ರೂ ಗೊತ್ತಾ? ಆದರೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾನೆ ಯಾರು ಕೀರ್ತನೆಗಾರ, ಅದು ನಿಲ್ಸಪ್ಪ, ಅದನ್ನ ನಿಲ್ಲಿಸಿ ದೇವ್ರನ್ನ ಹುಡುಕಕ್ಕೆ ನೋಡು. ದೇವ್ರು ನಿನ್ನ ಆಲೋಚನೆಗೆ ಮಿಗಿಲಾಗಿ ಕಾರ್ಯಗಳನ್ನ ಮಾಡ್ತಾರೆ. ಆಮೇನ್. ಕೇಳಿಸ್ಕೊಳ್ತಾ ಇದ್ದೀರಾ? ಆಮೇನ್. ಪ್ರೈಸ್ ದಿ ಲಾರ್ಡ್. ಕೇಳಿಸ್ಕೊಳ್ತಾ ಇದ್ದೀರಾ ಇದನ್ನ? ಒಂದ್ಸರಿ ನಾನು ಸುಮಾರು ಸತಿ ಹೇಳಿದ್ದೀನಿ, ಈ ಚರ್ಚ್ದು ಇದು ಎಂತ ಬೋರ್ವೆಲ್ ತೆಗಿವಾಗ ಹಣ ಇಲ್ಲ ನಮ್ಮ ಹತ್ರ. ನಾವು ಪ್ರೇಯರ್ ಮಾಡ್ತಾ ಇದ್ದೋ, ಹರೀಶಾಗ ಒಳ್ಳೆ ಆಫರ್ ಬಂದಿತ್ತು, ಹರೀಶ ಕೊಡ್ತಾನೆ ದುಡ್ಡು, ನಾವು ಬೋರ್ವೆಲ್ ತೆಗಿಸ್ಬೇಕಂತ ಫುಲ್ಲು ಹರೀಶನ್ನ ನೋಡ್ತಾ ಇದ್ದೀವಿ. ಹರೀಶ ಕೊಡಲೇ ಇಲ್ಲ. ಆದರೆ ದೇವರು ಅವತ್ತು ಸಂಜೆ ಒಂದು ಚೆಕ್ಕಿನ ಇಟ್ಕೊಂಡ್ಬಂದ್ರು, ಮಾರಿಸ್ ಬ್ರದರ್ ತೊಗೊಂಬಂದ್ರು. ಬ್ರದರ್ ತಗೊಳ್ಳಿ, ನನಗೆ ಫಸ್ಟ್ ಬಿಸ್ನೆಸ್ ಬಂತು, ಅದ್ರದ್ದು ಫಸ್ಟ್ ಲಾಭ ಬೋರ್ವೆಲ್ಲಿಗೆ ಕೊಡಬೇಕು. ಆಮೇಲೆ ನಮ್ಮ ಆಲೋಚನೆಗಳಲ್ಲ, ನಿಮ್ಮ ದೇವರ ಆಲೋಚನೆ ನಮಗಿಂತಲೂ ಶ್ರೇಷ್ಠವಾಗಿ. ಆಮೇಲೆ ಹರೀಶ ಕೊಡ್ತೀನಿ ಅಂತ ಹೇಳಿದ್ದು ಅರ್ಧ, ಆದರೆ ದೇವರು ನಮಗೆ ಫುಲ್ ಅಮೌಂಟನ್ನು ಕೊಟ್ಟರು. ಆಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಚರ್ಚು ಅನೇಕ ಅದ್ಭುತಗಳಿಂದ ದಾಟಿ ಹೋಗಿದೆ. ಅದನ್ನು ಯಾಕೆ ನಾವು ಅಳವಡಿಸ್ಕೊಳ್ಬಾರ್ದು? ಯಾಕೆ 60,000ಕ್ಕೆ ಮಾರ್ವಾಡಿ ಹತ್ರ ಫಸ್ಟ್ ಓಡಬೇಕು? ಫಸ್ಟು ಮೊಣಕಾಲು ಹಾಕ್ರಿ, ಕೇಳ್ರಿ ದೇವ್ರನ್ನ, ದೇವ್ರೇ ನನಗೆ ಸಹಾಯ ಮಾಡು. ನನ್ನ ಸಹಾಯ ಬರುವ ಪರ್ವತದ ಕಡೆಗೆ ನಾನು ತಲೆಯನ್ನು ಎತ್ತುತ್ತೇನೆ. ಆಮೇನ್. ನಾನು ಕೆಲವು ಬಾರಿ ಹಾಗೆ ಮಾಡ್ತೇನೆ, ಮತ್ತೆ ನೆನಪಾಗುತ್ತೆ. ಅದರ ಬದಲು ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಕಷ್ಟದಲ್ಲಿದ್ದ ಮನುಷ್ಯನು ಕೂಗಿ ಮೊರೆ ಇಡಲು ಯೆಹೋವನು ಕೇಳಿ ಅವನ ಎಲ್ಲಾ ಬಾಧೆಯಿಂದ ಬಿಡಿಸಿದನು. ಆಮೇಲೆ ಎಷ್ಟು ಜನಕ್ಕೆ ಈ ವಾಕ್ಯ ನನಗೆ ಬೇಕು ಅಂತ ಇಷ್ಟ? ಆಮೇಲೆ ಇದು ನಂಗೆ ಬೇಕು ಸಿಸ್ಟರ್ ಅಂತ ಎಷ್ಟು ಜನ ಹೇಳ್ತೀರಾ? ನನಗೆ ಬೇಕು. ಹಾಗಾದರೆ ಇವತ್ತು ನಾನು ಮುಗಿಸ್ತಾ ಇದ್ದೇನೆ. ನಾವೇನು ಮಾಡಬೇಕು? ಮೊದಲನೇದಾಗಿ ನಮ್ಮ ಕಷ್ಟಗಳ ಮಧ್ಯದಲ್ಲಿ ದೇವ್ರನ್ನ ಹುಡುಕಬೇಕು. ಆಮೇಲೆ ಎರಡನೇದಾಗಿ ಕೂಗಿ ಕೇಳಬೇಕು, ದೇವರೇ ನನಗೆ ಬಂದು ಸಹಾಯ ಮಾಡು. ಆಮೇನ್. ಪ್ರೈಸ್. ನಾವು ತುಂಬ ಕ್ಲೆವರ್. ನಾವು ಕ್ಯಾನ್ಸರ್ ಬಂದಾಗ ಮಾತ್ರ ದೇವ್ರು ಬೇಕು, ಕೋಲ್ಡು ಕಾಫಿಗೆ ದೇವ್ರು ಬೇಡ. ಪ್ರತಿಯೊಂದಕ್ಕೂ, ನಮ್ಮ ಪ್ರತಿಯೊಂದು ವಿಷಯದಲ್ಲೂ ದೇವ್ರನ್ನ ಕರೆಯುವ ಸ್ವಭಾವವನ್ನು ನಾವು ಇಟ್ಕೊಂಡಿರ್ಬೇಕು ಬ್ರದರ್ಸ್. ನಾವು ಇಟ್ಕೊಂಡ್ರೆ ಮಾತ್ರ ಕುಟುಂಬ ಇಟ್ಕೊಳ್ಳಿಕ್ಕೆ ಸಾಧ್ಯ. ನಾವು ಇಟ್ಕೊಂಡಿರ್ಬೇಕು ಸಿಸ್ಟರ್, ಹೇಳ್ಬೇಕು, ಬನ್ರಿ ಫಸ್ಟ್ ನಾವು ದೇವ್ರನ್ನ ಹುಡ್ಕೋಣ, ಈ ವಿಷಯದಲ್ಲಿ ದೇವ್ರನ್ನ ಕರೆಯೋಣ. ಕುಟುಂಬವಾಗಿ ನೀವು ಕುಳಿತು ಆ ವಿಷಯದಲ್ಲಿ, ಆ ಸಮಸ್ಯೆ ಮಧ್ಯದಲ್ಲಿ ದೇವ್ರನ್ನ ನೀವು ಕರೆದ್ರೆ ಏನಾಗುತ್ತೆ? ನೀವು ಯೋಚಿಸುವುದಕ್ಕಿಂತಲೂ, ನೀವು ನೆನೆಸುವುದಕ್ಕಿಂತಲೂ, ನೀವು ಕೇಳುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳನ್ನ ಗಳಿಸಲಿಕ್ಕೆ ಸಾಧ್ಯ. ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥಿಸೋಣ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಕೀರ್ತನೆಗಾರರಿಂದ ನಾವು ಕಲಿಬೇಕಾದ ಪಾಠ, ಮೊದಲು ದೇವ್ರನ್ನ ಹುಡುಕು, ಆಮೇಲೆ ಕರಿ. ಹಲ್ಲೆಲೂಯಾ. ಬಿಟ್ಟುಕೊಡು ದೇವರು ಓಡಾಡಲಿಕ್ಕೆ. ಆಮೇಲೆ ಪ್ರಿಯ ದೇವ ಮಕ್ಕಳೇ, ನಾನು ಇವಾಗ ಮುಗಿಸ್ತಾ ಇದ್ದೇನೆ. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥಿಸೋಣ. ನಿಮ್ಮ ವಿಷಯ ಏನಾಗಿದೆಯೋ ಹೇಳಲಿಕ್ಕೆ ಸಾಧ್ಯ. ಲಾರ್ಡ್, ಐ ಆಮ್ ಅಲೋಯಿಂಗ್ ಯು ಟು ಮೂವ್ ಇನ್ ಮೈ ಪ್ರಾಬ್ಲಮ್. ನನ್ನ ಪ್ರಾಬ್ಲಮ್ಗಳ ಮಧ್ಯ, ನನ್ನ ವಿಷಯದ ಮಧ್ಯ, ನನ್ನ ಕುಟುಂಬದ ಮಧ್ಯ, ನನ್ನ ಸಮಸ್ಯೆ ಮಧ್ಯ ನಾನು ನಿನ್ನನ್ನು ಓಡಾಡಲಿಕ್ಕೆ, ನಿನ್ನನ್ನು ಇಳಿದು ಬರಲಿಕ್ಕೆ